ಪೋಲ ಪೋಲ ಕೆರ್ಲಾಯನ್ ಬುಡೊಚ್ಚಿ ಮಹಿಷಾಸುರನು. ನನಗೆ ಭಾರಿ ಆಶ್ಚರ್ಯ ಆಯಿತು. ಒಂದು ಮಗು 108 ಅಂತ ಹೇಳೋದು ನಮ್ಮ ಧಾರ್ಮಿಕತೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಂಖ್ಯೆ, ಅಷ್ಟೋತ್ತರ ಅಂತ ಹೇಳ್ತಾರೆ. ಅದು ಯಾಕೆ ಗೊತ್ತುಂಟ? ವಧೆ ಆಗಿ ಮಹಿಷಾಸುರನ ಪಾತ್ರದಲ್ಲಿ ರಂಗಸ್ಥಳದಿಂದ ಇಳಿತಾ ಇರುವಾಗಲೇ ಇವ ಓಡಿ ಬಂದು ಅಂಚೆನೋಡು ನಿಕ್ ಪಾಪದಕ್ಲೆಗೆ ಹಾಕುವನ. ಅಭಿಮಾನಿಗಳು ಈ ಕಡೆ ಪುತ್ತೂರು ಸೈಡಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿನ ಆಟದಲ್ಲೂ ತುಂಬ ಇದ್ದಾರೆ. ಅದು ಅನುಭವ ಸರಿ. ಆಟ ಆಡಿಸುವವರು ಭಾಳ ಕಷ್ಟದಲ್ಲಿ ಇದ್ದರೂ ಕೂಡ ನಮಗೊಂದು ಭಾಳ ನಿರೀಕ್ಷೆ ಇತ್ತು, ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ. ಯಾಕಂದರೆ ಮಳೆಯ ಸಂದರ್ಭವನ್ನು ಕೂಡ ಪ್ರೀತಿಯ ಕಲಾಭಿಮಾನಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ 2ನೇ ಮೇಳದ ಯಕ್ಷಗಾನ ಇರುವುದು ಇಡ್ಕಿದುವಲ್ಲಿ ಮಿತ್ತೂರಿನಲ್ಲಿ. ಸೊ ಹಾಗಾಗಿ ನಮಗೆ ಇವತ್ತು ಕೊನೆಯ ದೇವಿ ಮಹಾತ್ಮೆ ಹಾಗೂ ಸೇವೆಗೆ ಇನ್ನು ಕೇವಲ ಒಂದೇ ದಿನಗಳು ಬಾಕಿ ಇರುವುದು. ಸೊ ಹಾಗೆ ನಮ್ಮ 2ನೇ ಮೇಳ ಕಲಾವಿದರ ಎಲ್ಲರ ನೇಪಥ್ಯ ಹಾಗೂ ಮುಮ್ಮೇಳ ಹಿಮ್ಮೇಳ ಕಲಾವಿದರ ಒಂದು ಚುಟುಕು ಸಂದರ್ಶನವನ್ನು ಮಾಡಲಿಕ್ಕಿದ್ದೇನೆ. ಹಾಗಾಗಿ ನಾನೀಗ ಮಿತ್ತೂರು ಕಡೆ ಹೊರಟಿದ್ದೇನೆ. ಬನ್ನಿ ಮಿತ್ತೂರು ಕಡೆ ಹೋಗುವ. ಓಕೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಿತ್ತೂರಲ್ಲಿದ್ದೇವೆ, ನಮ್ಮ ಕೊನೆಯ ದೇವಿ ಮಹಾತ್ಮೆ ಈ ವರ್ಷದ ತಿರುಗಾಟದ. ಸೊ ಹಾಗಾಗಿ ನಮ್ಮ ಜೊತೆ ಡಾಕ್ಟರ್ ವಾದಿರಾಜ ಕಲ್ಲೂರಾಯರವರಿದ್ದಾರೆ. ಸೊ ನಮಸ್ತೆ ವಾದಿಯನ್ನ. ನಿಮ್ಮ ಮೊದಲ ಪ್ರಶ್ನೆ ಏನು ಅಂತ ಕೇಳಿದರೆ, ಕಟೀಲು ಮೇಳದ ಈ ವರ್ಷದ ಕೊನೆಯ ತಿರುಗಾಟದ ದೇವಿ ಮಹಾತ್ಮೆ. ಸೊ ಹಾಗಾಗಿ ನಿಮ್ಮ ಈ ವರ್ಷದೊಂದು ತಿರುಗಾಟದ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತೀರಾ? ಕಟೀಲು ಮೇಳದ ತಿರುಗಾಟ ಅಂತ ಕೇಳಿದರೆ ಪ್ರತಿಯೊಬ್ಬ ಕಲಾವಿದನಿಗೂ ಅದೊಂದು ಹಬ್ಬ. ನೀವು ಹಾಗೆ ಹೇಳುವಾಗ ಅಂದರೆ ಈ ವರ್ಷದ 2 ದಿವಸಗಳು ಮಾತ್ರ ಬಾಗಿ ಅದನ್ನು ಎಣಿಸುವಾಗಲೇ ಬೇಸರ ಆಗ್ತದೆ. ಯಾವಾಗಲೂ ಹಾಗೆ ನಮಗೆ ನವಂಬರ್ ಮಂತ್ ಅಂತ ಹೇಳಿದರೆ ಒಂದು ಸಡಗರ. ಹೌದು, ಮೇಳ ಸ್ಟಾರ್ಟ್ ಆಗ್ತದೆ ಅಂತ. ಹಾಗಾಗಿ ಕೊನೆಯ 2-3 ದಿವಸಗಳಲ್ಲಿ ಅಯ್ಯೋ ಇನ್ನು ಮುಗೀತದಲ್ವಾ ಅಂತ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಒಂದು ಲೈಫ್ ಸ್ಟೈಲ್ ಇರುವವರು, ಜೀವನ ಶೈಲಿಯಲ್ಲಿ ಇರುವವರು ಇಲ್ಲಿ ಒಟ್ಟಿಗೆ ಒಂದೇ ತಾಯಿಯ ಮಕ್ಕಳಂತೆ ಹತ್ತಿರದಲ್ಲೇ ನಮ್ಮಮ್ಮ. ಹಾಗಾಗಿ ಅದೊಂದು ಅನುಭವ, ಅದೊಂದು ಅನುಭವಿಸಿಯೇ ಗೊತ್ತಾಗಬೇಕು. ಕಟೀಲು ಮೇಳದ ತಿರುಗಾಟ ಅಂತ ಹೇಳಿದರೆ ಅದೊಂದು ಅನುಭವಿಸಿಯೇ ಗೊತ್ತಾಗುವಂಥ ವಿಷಯ. ಹಾಗಾಗಿ 108 ದೇವಿ ಮಹಾತ್ಮೆಗಳಾದವು ನಮಗೆ. ನನ್ನದು 8 ರಜೆ ಇತ್ತು. ಹಾಗಾಗಿ ಇದು ನನಗೆ 100ನೇ ವಿಷ್ಣು. ಇವತ್ತು 100ನೇ ವಿಷ್ಣು. ಹಾಗೆ ಬಹಳ ಸಂಭ್ರಮ ನನಗೆ. ದೇವಿ ಮಹಾತ್ಮೆ ಪ್ರಸಂಗ ಅಂತಲ್ಲ, ಯಾವ ಪ್ರಸಂಗಗಳಾದರೂ ಕಟೀಲು ಮೇಳದ ತಿರುಗಾಟ ಅಂತ ಕೇಳೋದೇ ಒಂದು ಧನ್ಯತೆಯ ಅನುಭವ. ನಿಮಗೆ ಈ ವರ್ಷ ತಿರುಗಾಟದಲ್ಲಿ ಒಂದು ಒಳ್ಳೆಯ ನೆನಪು ಉಳಿಯುವಂಥ ಒಂದು ತಿರುಗಾಟ ಇದು ಆಟ ಯಾವುದು? ಯಾವ ಪ್ಲೇಸಲ್ಲಿ ಆದದ್ದು? 2-3 ಅಲ್ಲ, ಕಟೀಲು ಮೇಳದ ಎಲ್ಲ ಆಟಗಳು ನನಗೆ ಒಂದು ನೆನಪುಳಿಯುವಂಥದ್ದೇ. ಆದರೆ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಘಟನೆಗಳು ನಮಗೆ ತುಂಬ ನೆನಪುಳಿಯುತ್ತದೆ. ಈ ವರ್ಷ ಹಾಗೆ ಆಯಿತು. ನಾನು ಮತ್ತು ದಿನಕರ ಗೋಖಲೆಯವರು ಅದಕ್ಕೆ ಸಾಕ್ಷಿ. ಒಂದು 2-3 ಘಟನೆಗಳಾದವು. ಒಂದು ಸುರತ್ಕಲ್ ಹತ್ತಿರದ ಒಂದು ಆಟ. ಅಲ್ಲಿ ದೇವಿ ಪ್ರತ್ಯಕ್ಷ ಆಗಿದೆ. ಪ್ರಶಾಂತ್ ನೆಲ್ಯಾಡಿಯವರ ದೇವಿ ಪ್ರತ್ಯಕ್ಷ ಆಗಿ ಸಿಂಹವಾಹಿನಿ ಆಗುವ ಸಂದರ್ಭ. ಸಿಂಹ ಬರ್ತಾ ಉಂಟು, ರಂಗಸ್ಥಳಕ್ಕೆ ಬರ್ತಾ ಇರುವಾಗ ಎದುರುಗಡೆಯಲ್ಲಿ ಕೂತ್ಕೊಂಡಿದ್ದಂಥ ಒಬ್ಬ ಹುಡುಗ ತುಂಬ ತದೇಕ ಚಿತ್ತದಿಂದ ಆಟ ನೋಡ್ತಾ ಇದ್ದ. ಮಧುಕೈಟಪುರ ಸನ್ನಿವೇಶದಲ್ಲಿ ನಾನು ನೋಡ್ತಾ ಇದ್ದೇನೆ. ಬರ್ತಾ ಇರುವಾಗ ಒಮ್ಮೆಲೆ ಸಿಂಹದ ಹತ್ರ ಬಂದು ಪೋಲ ಪೋಲ ಕೆರ್ಲಾಯನ್ ಬುಡೊಚ್ಚಿ ಮಹಿಷಾಸುರನು. ನನಗೆ ಭಾರಿ ಆಶ್ಚರ್ಯ ಆಯಿತು. ಒಂದು ಮಗು ಇನ್ವಾಲ್ವ್ ಆದ ಕ್ರಮ. ಅದಕ್ಕಿಂತಲೂ ಹೆಚ್ಚಾಗಿ ಸಿಂಹವಧೆ ಆಯಿತು, ಮಹಿಷವಧೆ ಆಯಿತು. ಸಿಂಹದೊಟ್ಟಿನ ಜಗಳ, ದೇವಿಯೊಟ್ಟಿನ ಯುದ್ಧ, ಮಹಿಷವಧೆ ಆಯಿತು. ಮಹಿಷವಧೆ ಆಗಿ ಮಹಿಷಾಸುರನ ಪಾತ್ರದಲ್ಲಿ ರಂಗಸ್ಥಳದಿಂದ ಇಳಿತಾ ಇರುವಾಗಲೇ ಇವ ಓಡಿ ಬಂದು ಅಂಚೆನೋಡು ನಿಕ್ ಪಾಪದಕ್ಲೆಗೆ ಹಾಕುವನ. ಅಪ್ಪೆಲ್ಲೂ ಇದೆಲ್ಲ ಇನ್ವಾಲ್ವ್ಮೆಂಟ್ ನೋಡಿ, ಮಕ್ಕಳದ್ದು ವಿಷಯ ಗೊತ್ತಿಲ್ಲ. ನಾನು ಮತ್ತು ದಿನಕರ ಗೋಖಲೆಯವರು ಸಾಕ್ಷಿ ಅದಕ್ಕೆ. ಆ ಮಗುವಿನ ಒಂದು ಇನ್ವಾಲ್ವ್ಮೆಂಟ್. ನಿನ್ನೆ ಕದ್ರಿ ಆಟದಲ್ಲಿ ಒಂದು ಹಾಗೆ ಘಟನೆ ನಡೆಯಿತು. ದೇವಿ ಪ್ರತ್ಯಕ್ಷ ಆಗುವಾಗ ದೇವಿ ಪಾವನ ಚರಿತ್ರೆ ಪದ್ಯ ಆಗುತ್ತಾ ಉಂಟು. ಅಷ್ಟು ಹೊತ್ತಿಗೆ ಬನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬನ್ಸ್ ಕೊಡಲಿಕ್ಕೆ ಬರುವಾಗಲೇ ಎದುರು ಕೂತ್ಕೊಂಡಂಥ ಮಗು. ಅದು ಈಗ ನಾನು ಮೊದಲು ಹೇಳಿದಂಥ ಮಗುವಿಗಿಂತಲೂ ಸಣ್ಣ ಪ್ರಾಯದ ಮಗು, ಹೆಣ್ಮಗು ಇದು. ಅವಳು ಕೊಡುವಾಗ ಸುರುಕು ಅಪ್ಪೆಗೆ ಕೊರಲೆ ಅಂತ ರಂಗಸ್ಥಳದ ದೇವಿಯನ್ನು ತೋರಿಸ್ತಾ ಇದ್ದದನ್ನು ನಾವೆಲ್ಲ ನೋಡಿದ್ದೇವೆ. ಸುರುಕು ಅಪ್ಪೆಗೆ ಕೊರಲೆ ಅಂತ ನೋಡಿ. ಇದೆಲ್ಲ ಒಂದು ಸಣ್ಣ ಮಕ್ಕಳು ಈ ದೇವಿ ಮಹಾತ್ಮೆಯನ್ನು ಹೀಗೆಲ್ಲ ಕಣ್ತುಂಬಿಸಿಕೊಂಡ್ರೆ ಭವಿಷ್ಯದಲ್ಲಿ ಏನೋ ಒಂದು ಭರವಸೆ ಉಂಟು ಅಂತ ಅರ್ಥ.
ಅದ್ಭುತವಾದಂಥ ಕಲಾ ಪ್ರೀತಿ ಮತ್ತು ನಮಗೆಲ್ಲ ಗೊತ್ತಿದೆ. ತುಂಬ ಉದಾಹರಣೆಗಳೆಲ್ಲ ಹಿರಿಯರೆಲ್ಲ ನಾವು ಹೇಳಿದ್ದನ್ನು ಕೇಳಿದ್ದೇವೆ, ನಾವು ಕಣ್ಣಾರೆ ನೋಡಿದ್ದೇವೆ ಕೂಡ. ದೇವಿ ಪ್ರತ್ಯಕ್ಷ ಆಗುವಾಗ ಅತ್ಯಂತ ಹಿರಿಯರೆಲ್ಲ ಬಂದು ರಂಗಸ್ಥಳಕ್ಕೆ ಅಡ್ಡ ಬೀಳೋದು, ದೇವಿಯ ಕಾಲು ಹಿಡಲಿಕ್ಕೆ ಬರುವುದು. ಇನ್ನೊಂದು ಘಟನೆ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಈ ಹಿಂದೆ ಆಗಿದೆ ಅಂತೆ, ನಾನು ಮಾತ್ರ ಮೊನ್ನೆ ನೋಡಿದ್ದಷ್ಟೇ. ನನಗೆ ನೆನಪಿದೆ, ಫೆಬ್ರವರಿ 26ನೇ ತಾರೀಕು ದೇವಿ ಉಯ್ಯಾಲೆಯಲ್ಲಿ ಕೂತಿದ್ದಾಳೆ. ಒಂದು ಮಗು ಎದುರಿಗೆ ಬಂದು ಕೈ ಮುಗಿದು ಕೋಡೆ ಪಪ್ಪನ ಕೈಗೆ ತೂರು ತಾಗದಂಡು ಆ 2 ದಿನ ಅಂಡು ಬೆಲೆ ಪೋಂದೆ ಅಪ್ಪೆ ಒಂದು ಕಮ್ಮಿ ಮಲ್ಪು ಅಂತ ಕಣ್ಣೀರು ಹಾಕಿದ್ದನ್ನು ನೋಡಿದೆ ನಾನು. ಅದರಿಂದಲೇ ಕಟೀಲು ಮೇಳದ ದೇವಿ ಮಹಾತ್ಮೆಯನ್ನು ನೋಡುವಂತಹ ಒಂದು ಬಗೆಯೇ ಬೇರೆ. ಅದೊಂದು ದೇವರೇ ಬರುವುದು. ಮತ್ತು ನಮಗೆಲ್ಲ ಗೊತ್ತಿದೆ ಕಟೀಲಮ್ಮನೇ ಆಟ ನೋಡಲಿಕ್ಕೆ ಬರ್ತಾರೆ ಅಂತ. ಹಾಗಾಗಿ ಈ 3 ಘಟನೆಗಳು ಈ ವರ್ಷದ ನನ್ನ ತಿರುಗಾಟದಲ್ಲಿ ನಾನು ಕಂಡುಕೊಂಡೆ. ಕೊಪ್ಪದ ಆಟದ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು ನೀವು. ಹೌದು, ಕೊಪ್ಪದ ಆಟದ ಬಗ್ಗೆ ನಾನು ಕೊಪ್ಪದ ಆಟದಲ್ಲಿ ಹೋಗುವಾಗಲೇ ನಮಗೊಂದು ನಿರೀಕ್ಷೆ ಇತ್ತು, ಸಭೆ ಇರ್ಬೋದು. ನಾವು ಗಮನಿಸಬೇಕಾದದ್ದಲ್ಲಿ ಒಂದು ನಮಗೆ ಗೊತ್ತಿದೆ ಅಲ್ಲ, ಕಟೀಲು ಮೇಳದ ಆಟ ಅಂತ ಹೇಳಿದರೆ ಗೌಜಿ ಸಡಗರ ಸಂಭ್ರಮ ಎಲ್ಲ. ನೀವು ಜಯತು ಜಯತು ಆದಿಮಾಯಿ ಅಲ್ಲಿಂದ ಪ್ರಾರಂಭ ಆಗಿ ಮಂಗಳದ ತನಕವೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್. ಹೌದು, ನಾವು ಅದು ಅಬ್ಸರ್ವ್ ಮಾಡಿದ್ದೇವೆ. ಪ್ರತಿಯೊಂದು ವಾಕ್ಯವನ್ನೂ ಅನುಭವಿಸ್ತಾ ಇದ್ರು ಅಲ್ಲಿನ ಸಭೆ. ಹೌದು, ಪ್ರತಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅದಕ್ಕೆ ರಿಪ್ಲೈ ಬರ್ತಾ ಇತ್ತು. ಅಂದರೆ ಈಗ ಶೃಂಗೇರಿ ಕಳೆದು ಆಚೆ ಹೋಗುವಾಗ ಅಲ್ಲಿನ ಜನರಿಗೆ ಕಟೀಲಿನ ಬಗ್ಗೆ ಎಷ್ಟೊಂದು ಆರಾಧ್ಯ ಭಾವ ನೋಡಿ. ನಾವು ಹೋದಾಗ ಅವರೇ ಕಾಲಿಗೆ ನೀರು ತಗೊಳ್ಳಿಕ್ಕೆ ಬರೋದು, ನಮ್ಮ ಕಾಲು ತೊಳಿಲಿಕ್ಕೆ ಬರೋದು ಅವರು. ಹೌದು, ಹಾಗಾಗಿ ಒಂದೊಂದು ಊರಿನಲ್ಲಿ ಒಂದೊಂದು ಸಡಗರ ಸಂಭ್ರಮವನ್ನು ನಾವು ಕಂಡಿದ್ದೇವೆ. ನಾವು ಊಟಕ್ಕೆ ಹೋಗುವಾಗ ಅವರೇ ಸಂಭ್ರಮದಿಂದ ಬನ್ನಿ 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 ಅಂತ ಹೇಳೋದು. ಹಾಗೆ ಕೊಪ್ಪದಲ್ಲಿ ನಾನು ಗಮನಿಸಿದ್ದು, ಅಲ್ಲಿನ ಸೇರಿದ ಅಷ್ಟು ಆಡಿಯನ್ಸ್, ಒಂದು 350-400 ಜನ, ಅಷ್ಟು ಜನರು ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಆಟ ನೋಡಿದ್ದಾರೆ. ಸಣ್ಣ ಸಣ್ಣ ಮೈನ್ಯೂಟ್ ಸಂಗತಿಗಳನ್ನು ಕೂಡ ಅನುಭವಿಸಿದ್ದಾರೆ. ಈ ವರ್ಷ ತಿರುಗಾಟದ ನಮಗೊಂದು ತುಂಬ ನೆನಪುಳಿಯುವಂಥ ಒಂದು ಆಟ ಅಂತ ಹೇಳಿದರೆ ಅದು ಕೊಪ್ಪದ ಆಟ. ಸೊ ನಾವೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಆದಿಯನ್ನ. ಬರುವ ವರ್ಷ ನಾವು ಒಟ್ಟಿಗೆ ಇದ್ದರೆ ಇನ್ನೂ ಬೇಕಾದಷ್ಟು ಸಂದರ್ಶನ ಮಾಡುವ. ಒಳ್ಳೇದು. ನಮಗೆ ಈ ವರ್ಷ ನೋಡಿ ನಾರಾಯಣ ಕುಲಾಲ್ರು, ಆಮೇಲೆ ಹಿರಿಯರಾದ ದಿನಕರ ಗೋಖಲೆ ಅವರು, ಮತ್ತು ಶಶಿಯಣ್ಣನ ಮ್ಯಾನೇಜ್ಮೆಂಟ್, ಎಲ್ಲರೂ ಕೆಳಗಿನ ಪೆಟ್ಟಿಗೆಯವರು ಕೂಡ ಬಂದು ಕೇಳಿಕೊಂಡೆಲ್ಲ ಹೋಗ್ತಾ ಇದ್ರು. ಹೌದೌದು. ನಮ್ಮ ಆದಿಮಯ ಮಾಡುವಂಥ ಹರೀಶಣ್ಣ ಒಂದು 10 ಆದಿಮಯ ಆದ ಕೂಡಲೇ ಇನ್ನು ಹೇಗೆ ಅದನ್ನು ಚೇಂಜ್ ಮಾಡಿ ಹೇಳುವುದು, ನಾವು ಹೇಳಿದ್ದನ್ನೆಲ್ಲ ಹೀಗೆ, ಇದೆಲ್ಲ ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಒಳ್ಳೆಯ ಭವಿಷ್ಯವಿದೆ ಎಲ್ಲ ಕಲಾವಿದರಿಗೂ ಕೂಡ. ಕಟೀಲು ಮೇಳದ ಒಂದು ತಿರುಗಾಟವೇ, ಅದಕ್ಕೆ ಶಬ್ದಗಳು ಸಿಗುವುದಿಲ್ಲ. ಹೌದು, ಕರೆಕ್ಟ್. ಥ್ಯಾಂಕ್ ಯು ಅದೇ ಸರ್, ಧನ್ಯವಾದ. ಇವರ ಹತ್ರ ಮಾತಾಡುವಾಗ ಯಾವತ್ತೂ ನಮಗೊಂದು ಸಂತೋಷ ಆಗೋದು. ಸೊ ಈ ವರ್ಷದ ತಿರುಗಾಟದ ಒಂದು ಕೊನೆಯ ದೇವಿ ಮಹಾತ್ಮೆ. ಸೊ ನಿಮ್ಮ ಅಭಿಪ್ರಾಯ ಹೇಳಿ. ಈ ವರ್ಷದ ತಿರುಗಾಟದ ಕೊನೆಯ ದೇವಿ ಮಹಾತ್ಮೆ ಒಂದು ಸಂಭ್ರಮವೇ. ನನಗೀಗ ತುಂಬ ವರ್ಷಗಳ ನನ್ನ ಈ ಕಲಾಯಾತ್ರೆಯಲ್ಲಿ 108 ಸಿಕ್ಕಿರಲಿಲ್ಲ. ಓಕೆ, 1, 2, 3 ಕಮ್ಮಿ ಆಗಿದ್ದುಂಟು, 96ರಲ್ಲಿ ನಿಂತದ್ದುಂಟು. ಈ ಸಲ 108 ಸಿಕ್ಕಿದೆ. 108 ಅಂತ ಹೇಳೋದು ನಮ್ಮ ಧಾರ್ಮಿಕತೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಂಖ್ಯೆ. ಅಷ್ಟೋತ್ತರ ಅಂತ ಹೇಳ್ತಾರೆ. ಅದು ಯಾಕೆ ಗೊತ್ತುಂಟ? ನೋಡಿ, ನವಗ್ರಹಗಳು, 12 ರಾಶಿಗಳು, 27 ನಕ್ಷತ್ರಗಳು, 60 ಸಂವತ್ಸರಗಳು, ಇಷ್ಟನ್ನು ಒಟ್ಟು ಮಾಡುವಾಗ 108 ಆಗ್ತದೆ. ಈ 108 ಅಂತ ಹೇಳಿದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಕಾಲಕ್ಕೆ ವಿಹಿತವಾಗಿ ದೈವಾರ್ಪಣವಾಗಬೇಕು ಅಂತ. ಅಂದರೆ ಆ ಕಾಲಚಕ್ರದಲ್ಲಿ ಇದೆಲ್ಲ ಬರುವಂಥ ಅಂಶಗಳು. ಹಾಗೆ ನಾವು ಕಾಲಕ್ಕೆ ವಿಹಿತವಾಗಿ ಶ್ರೀದೇವಿಯ 108ನೇ ದೇವಿ ಮಹಾತ್ಮೆ ಸೇವೆಯನ್ನು ಮಾಡಿದ್ದೇವೆ. ಬಹಳ ತೃಪ್ತಿ ಉಂಟು ಅಂತ ಹೇಳೋದು ಒಂದಾದರೆ, ಅದಕ್ಕಿಂತಲೂ ಮತ್ತೊಂದು ಉಂಟು. ಈ ವರ್ಷದ ತಿರುಗಾಟ ಒಂದು ಭಾಳ ಖುಷಿಯಾಗಿದೆ. ನಮಗೂ ಹಾಗೆ ಆರಂಭದಲ್ಲಿ ಒಮ್ಮೆ ಅನ್ನಿಸಿತ್ತು, ಮನಸ್ಸು ಖಿನ್ನವಾಗಿತ್ತು ಯಾವುದೋ 1-2 ಕಾರಣಕ್ಕೆ. ಆದರೆ ಅದನ್ನು ನಾವು ನುಂಗಿ ಮುಂದೆ ಹೋದಾಗ ಅದೆಲ್ಲವೂ ಅಡಿಗೆ ಬಿದ್ದು ಒಳ್ಳೆಯ ತಿರುಗಾಟ, ಉತ್ಸಾಹ ಯುವಕರ ಒಂದು ತಂಡ. ಆಮೇಲೆ ಮತ್ತೊಂದು ನನಗೆ ಈ ವರ್ಷ ಒಂದು ವಿಶೇಷವಾಗಿ ನಾನು ಗಮನಿಸಿದ್ದು ಹರೀಶ್ ಆಚಾರ್ಯ. ಹೌದು, ಹರೀಶಣ್ಣ ಅವರು
ಒಂದು 10 ವರ್ಷ ಮೊದಲೇ ನಮ್ಮ ಮೇಳಕ್ಕೆ ಬರಬೇಕಿತ್ತು. ಹೌದು. ಯಾಕಂದರೆ ಅವರ ಪಿಕಪ್ ಸ್ಪೀಡ್ ಉಂಟಲ್ಲ, ಬಹಳ ಫಾಸ್ಟ್ ಉಂಟು. ಅವರ ಎದುರಿನಲ್ಲಿ ನಾನು ಹೇಳುವುದಿಲ್ಲ, ಯಾಕಂದರೆ ಕಲಾವಿದನನ್ನು ಹಾಳು ಮಾಡೋದು ಎದುರು ಹೋಗಲಿದೆ. ಈಗ ಹಿಂದಿನಲ್ಲಿ ಅದರಿಂದ ಹೇಳ್ತೇನೆ, ಒಳ್ಳೆಯ ಕಲಾವಿದ. ಇನ್ನು ಅವರಿಗೆ ಸ್ವಲ್ಪ ಒಂದಷ್ಟು ತರಬೇತಿ ಕೊಟ್ಟಿತು ಅಂತಾದರೆ ಆಲ್ರೌಂಡರ್. ಹೌದು, ಎಲ್ಲ ವೇಷ. ಹೌದು. ಕಿರೀಟ ವೇಷ, ಹೌದು, ಶ್ರೀವೇಷ. ಹೌದು ಹೌದು. ಅವರು ಒಂದು ಶಂಕದುರ್ಗ ರೋಗಿಯಾರು ಅಂತ ನನ್ನ ಕಲ್ಪನೆ ಇರಲಿಲ್ಲ. ಯಾಕಂದರೆ ಆದಿಮಾಯ ಮಾಡುವವರಲ್ಲ, ತದ್ವಿರುದ್ಧ ವೇಷ. ಆದರೆ ಅದು ಆದಿಮಾಯ ಮಾಡಿ, ಶಂಕದುರ್ಗರು ಮಾಡಿ, ದೇವೇಂದ್ರ ಮಾಡಿ, ಸುಗ್ರೀವ ಮಾಡಿ, ಅಂದರೆ ಆರಂಭದ ಒಂದೇ ವರ್ಷದಲ್ಲಿ ಈ ಥರದ 4-5 ವೆರೈಟಿ ವೇಷ ಮಾಡೋದಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಹಾಗಾಗಿ ಅಂಥ ಒಬ್ಬ ಕಲಾವಿದ ಸಿಕ್ಕಿದ್ದು ನಮಗೆ ಭಾಳ ಸಂತೋಷ. ಅವನಿಗೆ ಇನ್ನೂ ಮೇಲ್ಮೆ ಆಗಲಿ ಅಂತ. ಎರಡನೇದು, ನಾವು ಒಂದು ದೂರದ ಆಟ ಆಡಿದ್ದು, ಕೊಪ್ಪದ ಆಟ ಒಂದು ದೂರ ಹೋಗಿ ಬಂದಿದ್ದೇವೆ ಅಂತ ಹೇಳೋದು ಒಂದು ಸಂತೋಷ. ಆದರೆ ಆ ದಿವಸದ ಆಟದ ಕ್ವಾಲಿಟಿಯನ್ನು ನೀವು ಎಷ್ಟು ಗಮನಿಸಿದ್ದೀರಿ ಗೊತ್ತಿಲ್ಲ. ನನಗೆ ಅನ್ನಿಸ್ತದೆ, ಒಂದು 100 ಮಾರ್ಕ್ ಇಟ್ಟಿದ್ರೆ ಒಂದು ಆಟಕ್ಕೆ 98.55 ಅದಕ್ಕೆ ಬಂದಿದೆ ಅಂತ. ಹೌದೌದು. ಇಷ್ಟು 6 ತಿಂಗಳ ಒಂದು ಅದೇ ಆಟದ ತೂಕದಲ್ಲಿ ಇನ್ನೊಂದು ಆಟ ಆಗಿದೆ ನಮಗೆ ವಿಟ್ಟದಲ್ಲಿ, ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ. ನಮ್ಮ ತಿಮ್ಮಪ್ಪಣ್ಣನ ಆಟ, ನಮ್ಮ ಸಹೋದ್ಯೋಗಿ ತಿಮ್ಮಪ್ಪರ ಆಟ. ಹೌದೌದು. ಅದು ಸಹ ಈಗ ಸೂಪರ್ ಅಂದ್ರೆ ಎಲ್ರಿಗೂ ಜೋಶ್. ಹೌದೌದೌದು. ಹಾಗಾಗಿ ಇದನ್ನೆಲ್ಲ ನೋಡುವಾಗ ಅನ್ನಿಸ್ತದೆ, ವರ್ಷ ಮುಗೀತಲ್ಲ ಅಂತ. ಆದಷ್ಟು ಬೇಗ ಹೋಯ್ತು. ನಮಗೆ ನವೆಂಬರ್ 14ಕ್ಕೆ ಸ್ಟಾರ್ಟ್ ಆದದ್ದು, ಈಗ ಒಂದು ವರ್ಷ ಮುಗೀತು ಅಂತ ಭಾಳ ಬೇಸರ ಆಗ್ತದೆ. ಆದರೆ ಇನ್ನೊಂದು ಸಂತೋಷ ಏನು ಗೊತ್ತುಂಟ, ಬರುವ ವರ್ಷ ಇಂಥದ್ದೇ ಮತ್ತೊಂದು ಉತ್ಸಾಹಿ ತಂಡ ಸಿಗ್ತದೆ ನಮಗೆ ಅಂತ. ಸಿಗಬೇಕು, ನಾವು ಆಶಾವಾದಿಗಳಾಗಿರಬೇಕು. ನಿಮ್ಮಂಥವರು, ಆದಿನಂಥವರೆಲ್ಲ ಬೇಕಾಗ್ತದೆ. ಆಯ್ತಲ್ಲ. ಮೂರನೇ ವಿಷಯ ಏನಂತ ಹೇಳಿದರೆ, ನನಗೆ ಈ ಬ್ರಹ್ಮ ಮಾಡುವಾಗ ಮತ್ತು ಕೆಲವು ಅನ್ಯತ್ರ ವೇಷಗಳನ್ನು ಮಾಡುವಾಗ ಸಿಕ್ಕಿದ ಕೆಲವು ಪುಂಡು ವೇಷಗಳ ಪೈಕಿಯಲ್ಲಿ ವಾದಿರಾಜ ಕಲ್ಲೂರಾಯರು ಒಳ್ಳೆ ಜೊತೆಗಾರಿಕೆ. ನಾವು 2 ವರ್ಷದಿಂದ ಇದ್ದೇವೆ. ಪ್ರಾಯ ಒಂದೇ ಒಂದು ದಿವಸ ಪರಸ್ಪರ ನಾವು ಒಬ್ಬರನ್ನು ಕೆಕ್ಕರಿಸಿ ನೋಡಿದ್ದು ಇಲ್ಲ, ಗಟ್ಟಿ ಮಾತಾಡಿಕೊಂಡದ್ದು ಇಲ್ಲ. ಹೌದು. ಮತ್ತೊಂದು ಏನಂತ ಹೇಳಿದರೆ, ನಾನು ಬಾಯ್ಪಾಠ ಮಾಡಿ ಅರ್ಥ ಹೇಳುವವಲ್ಲ. ನಾನು ಒಂದೊಂದು ದಿವಸಕ್ಕೆ ಒಂದೊಂದು ವಿಷಯವನ್ನು ಪ್ರಸ್ತಾಪಿಸುವುದು, ಕಾಲಮಿತಿಗೆ ಹೊಂದಿಕೊಳ್ಳುವ ಹಾಗೆ. ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ನಾವು ರಂಗಸ್ಥಳಕ್ಕೆ ನುಗ್ಗುತ್ತಿದ್ದೆವು. ಆದರೆ ಅಲ್ಲಿ ನಾವು ನಿತ್ಯವೂ ಒಂದೊಂದು ಹೊಸ ಟಾಪಿಕ್ ಬ್ರಹ್ಮ ವಿಷ್ಣು ಸಂವಾದವನ್ನು ಮಾಡಿ ಈಗ 2 ವರ್ಷದಿಂದಲೂ ಭಾಳ ಒಂದು ತೃಪ್ತಿಕರವಾದಂಥ ಜೊತೆಗಾರಿಕೆ ಆಗಿದೆ ನನಗೆ. ಅದೊಂದು ನನ್ನ ಈ ಏನು ಕಲಾ ಜೀವನದಲ್ಲಿ ಮರೆಯಲಾಗದಂಥ ಒಂದು ಸಿಹಿ ಅನುಭವ. ಪ್ರತ್ಯಕ್ಷ ಆದ ಮೇಲೆ ನಿಮ್ಮ ಕಾಂಬಿನೇಷನ್ ನಮಗೆ ಕೇಳ್ತದೆ, ಅರ್ಥಗಾರಿಕೆಯಲ್ಲಿ. ಆಮೇಲೆ ನಮಗೆ ಒಳಕುಂಜದವರೊಟ್ಟಿಗೆ, ಹಾಗೆ ವಾಟೆಪಡ್ಪು ವಿಷ್ಣು ಶರ್ಮರು, ಬೆಳ್ಳಾರೆ ರಮೇಶ್ ರೈ, ಇವರೆಲ್ಲ ನನ್ನ ಮನಸ್ಸಿನಲ್ಲಿ ನೆಲೆ ನಿಂತವರು. ಹಾಗೆ ಇವರು ಸಹ ವಾದಿರಾಯರು ಒಂದು ಮೈಲ್ ಸ್ಟೋನ್ ಆಗಿದ್ದಾರೆ. ಬಹಳ ಸಂತೋಷ, ಅವರು ಇನ್ನೂ ಮೇಲ್ಮೈಯನ್ನು ಪಡಿಬೇಕು ಅಂತ. ಈಗಿನ ಯುವ ಕಲಾವಿದರಿಗೆ, ನಮ್ಮ ಮೇಳದ ಯುವ ಕಲಾವಿದರಿಗೆ ತುಂಬ ಕಿವಿ ಮಾತು ಹೇಳಬೇಕು. ನಾವು ಹೇಳುವ ಕೆಲವು ಮಾತು ಕಹಿ ಇರ್ತದೆ, ಕೆಲವರಿಗೆ ಜೀರ್ಣ ಆಗೋದಿಲ್ಲ. ಆದರೆ ಅದರ ಒಳಗೆ ಅವರ ಮೇಲ್ಮೈಯನ್ನೇ ನಾವು ಬಯಸಿ ಹೇಳುವುದು ಅಂತ ತಿಳ್ಕೊಳ್ಬೇಕು. 3 ವಿಷಯ ನಾನು ಹೇಳ್ತೇನೆ, ಮತ್ತು 30 ಇರ್ಬೋದು, ಆದರೆ 3 ಹೇಳುವ. ಪ್ರತಿಯೊಬ್ಬ ಕಲಾವಿದನು ಒಂದು ಕೈ ಪುಸ್ತಕ ಮಾಡಿಕೊಳ್ಬೇಕು, ಕೈಪಿಡಿ, ಹ್ಯಾಂಡ್ ಬುಕ್. ಅದರಲ್ಲಿ ಬಂದಂಥ ಪ್ರಸಂಗಗಳ ವೇಷಗಳಲ್ಲಿ ಅದಕ್ಕೆ ಬೇಕಾದ ಪದ್ಯ, ಅದಕ್ಕೆ ಒಂದು ಅರ್ಥದ ಸ್ವರೂಪವನ್ನು ಬಿಂಬಿಸುವ ಒಂದು ಮಾದರಿ ಅರ್ಥ ಬರ್ಕೊಳ್ಬೇಕು. ಮತ್ತು ಅದರಲ್ಲಿ ಏನು ಹಿಡಿತ ಸಿಕ್ಕಿದ ಮೇಲೆ ಅದನ್ನು ಎಷ್ಟು ವಿಸ್ತರಿಸಬಹುದು, ಶಾರ್ಟ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಅಲ್ಲಿಗೆ ಅವರು ತಯಾರಾಗ್ತಾರೆ. 2ನೇದು ಓದಬೇಕು. ಬರೀ ಒಂದು ಹೈಸ್ಕೂಲ್ ಮಟ್ಟದ ಪ್ರೌಢಶಿಕ್ಷಣದ ಮಾತು ಸಾಕಾಗೋದಿಲ್ಲ. 3ನೇದು ಈ ನಮ್ಮ ಕನ್ನಡ ಉಂಟಲ್ಲ, ವ್ಯಾಕರಣಬದ್ಧವಾಗಿ ಪೌರಾಣಿಕ ಭಾಷೆ ಆಗಬೇಕು. ನೀವು ನೋಡಿರ್ಬೋದು, ಪೌರಾಣಿಕ ಪುಸ್ತಕಗಳಲ್ಲಿ ಕೆಲವು ಪ್ರಯೋಗಗಳುಂಟಲ್ಲ, ಆ ಶಬ್ದ ಪ್ರಯೋಗಗಳು ರಂಗಸ್ಥಳದಲ್ಲಿ ಆಗಬೇಕು. ಉದಾಹರಣೆಗೆ ಈ ಜವಾಬ್ದಾರಿ ಬರಬಾರದು, ಕಾಯಂ ಇರಬಾರ್ದು, ಇಂಥದ್ದೆಲ್ಲ. ಹೌದು, ಖುಷಿ, ಈ ರೀತಿಯಾದಂಥ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ನಾನು ಹೇಳ್ತೇನೆ, ನನ್ನ ಈ ಒಡನಾಟದಲ್ಲಿ ಪ್ರಾಯಶಃ ಕೇಳಲಿಕ್ಕೆ ಯಾರೂ ಬರಲಿಲ್ವ ಅಂತ. ಈ ವರ್ಷ ಯಾರು ಬರಲಿಲ್ವ? ಇಲ್ಲ, ಬರಲಿಲ್ಲ. ನನಗೆ ಅದೊಂದು ಭಾಳ ಬೇಸರ ಆಗ್ತದೆ. ನನ್ನ ಹತ್ರ ಕೇಳಬೇಕು ಅಂತ ಹೇಳೋದಿಲ್ಲ. ವಾದಿರಾಜರು ಇದ್ದಾರೆ ಇಲ್ಲಿ, ಒಳ್ಳೆ ಕನ್ನಡ ಪ್ರಾಧ್ಯಾಪಕರು. ಅವರಲ್ಲಿ ಒಂದು ತಿಳ್ಕೊಳ್ಳಲಿಕ್ಕೆ ಅದರ ಬಗ್ಗೆ ಪ್ರಯತ್ನ ಪಡ್ಬೋದಿತ್ತು. ಹಾಗೆ ನಾರಾಯಣ ಕುಲಲ್ಲಿದ್ದಾರೆ, ಒಳ್ಳೆಯ ಮೇಧಾವಿ ಕಲಾವಿದ.
ಅವರು ಸಹ ಕನ್ನಡ ಭಾಳ ಒಳ್ಳೆಯದುಂಟು, ಕೇಳ್ಬೋದಿತ್ತು. ಆದರೆ ಅಂಥದ್ದು ಬೆಳವಣಿಗೆ ನಾನು ಕಾಣಲಿಲ್ಲ. ಆದ್ದರಿಂದ ನಾನು ಎಲ್ಲ ಕಲಾವಿದರಿಗೆ ಕೈ ಮುಗಿದು ಹೇಳಿಕೊಳ್ಳೋದು, ನಾವು ಇಲ್ಲಿಯ ಈ ಎತ್ತರಕ್ಕೆ ಬರಬೇಕು ಅಂತಿದ್ದರೆ ಬಹಳ ಕಷ್ಟಪಟ್ಟಿದ್ದೇವೆ. ಕೈ ಬರಹದಲ್ಲಿ ಪ್ರಸಂಗ ಬರೆದಿದ್ದೇವೆ, ಬರೆದದ್ದನ್ನು ಮಳೆಗಾಲದಲ್ಲಿ ಬಿಡುವಿದ್ದಾಗ ಓದಿಕೊಂಡಿದ್ದೇವೆ. ನಮ್ಮ ವೇಷವನ್ನು ಮಾತ್ರ ನೋಡಿಕೊಳ್ಳುವುದಲ್ಲ, ನಮ್ಮ ಎದುರಿನ ವೇಷದ ನಡೆಯನ್ನು ನೋಡಿಕೊಂಡು ಅವರಿಗೆ ಅನುಕೂಲವಾಗಿ ನಾವು ಹೋಗಬೇಕು. ಈಗ ಉದಾಹರಣೆಗೆ ಬ್ರಹ್ಮ ವಿಷ್ಣು ಮಹೇಶ್ ಇದರಲ್ಲಿ ಬ್ರಹ್ಮ ಸೋಲುವ ವೇಷ, ನಾನು ಅದನ್ನು ಹಾರ್ದಿಕವಾಗಿ ಆ ಸೋಲನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿ ಅರ್ಥ ಮಾತಾಡಬೇಕು. ನಮಗೆ ವಿಷ್ಣು ಗೆದ್ದಾಗ ಬ್ರಹ್ಮ ಗೆಲ್ಲುವುದು. ಹೌದು. ವಿಷ್ಣುವನ್ನು ಅಡಿಗೆ ಹಾಕಲಿಕ್ಕೆ ನೋಡಿದರೆ ಬ್ರಹ್ಮ ಗೆಲ್ಲುವುದಿಲ್ಲ, ಬ್ರಹ್ಮ ಸಾಯ್ತಾನೆ, ವಿಷ್ಣುವನ್ನು ಕೊಲ್ತಾನೆ. ಹಾಗಾದ್ದರಿಂದ ಈ ಸೌಹಾರ್ದತೆ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳುವುದು, ಇದೇ ನಮ್ಮ ಈ ಕಲಾ ಜೀವನದ ಜೀವಾಳ, ಅದು ಅಮೃತವಾಹಿನಿ. ಹೌದು. ಹಾಗಾಗಿ ನಾನು ಕಲಾವಿದರಲ್ಲಿ ಹೇಳೋದು, ಹಿರಿಯರು ಹೇಗಿದ್ದರೂ ಹಿರಿಯರಿದ್ದಾರೆ ಅಂದರೆ ತಿಳಿದವರು, ಈ ಕಲಿಯುವವರಿದ್ದಾರಲ್ಲ, ಪರಿಶ್ರಮ ಖಂಡಿತ ಸಾಲದು. ಮೊಬೈಲ್ ಒಂದು ಒಳ್ಳೆಯ ಸ್ಟನ್ ಗನ್ ಇದ್ದ ಹಾಗೆ. ಹೌದು. ಬಾರ್ಡರ್ ಸೆಕ್ಯೂರಿಟಿಗೆ ಮಾತ್ರ ಅದು ಭಾಳ ಒಳ್ಳೆಯದು. ಹೌದು. ಅದನ್ನು ತಿರುಗಿಸಿ ಇಟ್ಕೊಂಡು ಫೈರ್ ಮಾಡಿದರೆ ನಾವೇ ಸಾಯ್ತೇವೆ, ಸುಸೈಡ್ ಆಗಿ ಹೋಗಿ. ಹಾಗಾದ್ರಿಂದ ಅದರಲ್ಲಿ ನೋಡಿ ಒಳ್ಳೊಳ್ಳೆ PDF ಪುಸ್ತಕಗಳಿದೆ, ಒಳ್ಳೊಳ್ಳೆ ಇದು ಯೂಟ್ಯೂಬ್ಗಳ ಹಿಂದಿನ ಕ್ಲಿಪ್ಪಿಂಗ್ಸ್ ಸಿಗ್ತದೆ. ಅಧ್ಯಯನ ಮಾಡಿ ಮುಂದೆ ಬನ್ನಿ. ಒಂದು ದಿವಸ ನಿಮ್ಮ ಹೆಸರು 4 ಜನ ಹೇಳುವಾಗ ನಮಗನಿಸ, ಇವ ನನ್ನೊಟ್ಟಿಗಿದ್ದ, ಹೌದು, ಇವ ನನ್ನೊಟ್ಟಿಗೆ ಇಂಥವ ನನ್ನೊಟ್ಟಿಗಿದ್ದ ಅಂತಂದು ನಮಗೆ ಸಂತೋಷ ಉಂಟು. ನೀವು ಸಂತೋಷಪಡಿ, ನಮ್ಮನ್ನು ಸಂತೋಷಪಡಿಸಿ. ಹಾಗೆ ಟೋಟಲಿ ನನಗೆ ಈ ಸಲ ತಿರುಗಾಟ ಭಾಳ ಖುಷಿಯಾಗಿದೆ. ನನ್ನಲ್ಲಿ ಹಿರಿತನವನ್ನು ಗುರುತಿಸಿ ಮಾವ ಭಾವ ಅಜ್ಜ ಅಂತೆಲ್ಲ ಹೇಳಿಕೊಂಡು ಎಲ್ಲರೂ ಸಹ ಭಾಳ ಎಂಜಾಯ್ ಮಾಡಿದ್ದೀರಿ, ನನ್ನನ್ನು ಎಂಜಾಯ್ ಪಡಿಸಿದ್ದೀರಿ. ಮತ್ತೊಂದು ಹೇಳಬೇಕು, ನನ್ನ ಆತ್ಮೀಯ ಮಿತ್ರ ರಾಧಾಕೃಷ್ಣ ಕಲ್ಲುಗಂಡಿ ಅವರ ಹೇಳದಿದ್ರೆ ನಾನು ತಪ್ಪಾದಿತ್ತು. ಒಳ್ಳೆಯ ನಿರ್ವಹಣೆ, ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂಥ ಗುಣ, ಧರ್ಮ. ಹೌದು. ಅವರಿಗೂ ಶುಭವನ್ನು ಹಾರೈಸ್ತೇನೆ. ಹೀಗೆ ಬರುವ ವರ್ಷಗಳ ತಿರುಗಾಟಗಳು ನನ್ನದು ನಿಮ್ಮದು ಯಶಸ್ವಿಯಾಗಿ ನಮಗೆ ಹೆಸರು, ದುಡ್ಡು, ಆಮೇಲೆ ಏನು ಕೀರ್ತಿ ಎಲ್ಲವನ್ನು ಕೊಡಲಿ ಅಂತ. ದುಡ್ಡು ಮುಖ್ಯ. ಹೌದೌದು. ಅಮ್ಮನಲ್ಲಿ ವಿನಂತಿಯಿಂದ ಪ್ರಾರ್ಥನೆ. ನಮ್ಮಮ್ಮ ನಮ್ಮ ಕೈ ಬಿಡಲಿಲ್ಲ, ಬಿಡುವುದೂ ಇಲ್ಲ. ಹೌದೌದು. ನೋಡಿ, ನಾನು 86-87 ಕಿಲೋಮೀಟರ್ ದೂರದಿಂದ ಪ್ರತಿನಿತ್ಯ ಬರ್ತೇನೆ. ಒಂದೇ ಒಂದು ದಿವಸ ನನ್ನ ಬೈಕ್ ಏನಾದರೂ ಟಚ್ ಆಗಿದ್ದು, ಮಗುಚಿ ಬಿದ್ದದ್ದು, ಅಥವಾ ನನಗೆ ಇನ್ನೊಬ್ಬರಿಂದ ತೊಂದರೆ ಆಗಿದ್ದು ಆಗಲೇ ಇಲ್ಲ. ಅಂದರೆ ಏನು, ಅಡಿಗೆ ನಮ್ಮನ್ನು ಆ ತಾಯಿ ಕಾಯ್ತಾ ಇದ್ದಾಳೆ. ಆದ್ದರಿಂದ ನಾವು ಮಾಡುವಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ಅವಳಿಗೆ ಸಮರ್ಪಣೆ ಮಾಡಿದರೆ ಯಾವತ್ತೂ ಕೈ ಬಿಡುವುದಿಲ್ಲ ಅಂತ ಹೇಳುವ ದೃಢ ವಿಶ್ವಾಸ ಉಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. 108 ಈ 108 ಆಗಲಿ. ನೀವು ಆಗ ಹೇಳಿದ 108ಗೆ ಅರ್ಥಗರ್ಭಿತವಾದ ಒಂದು ಉದಾಹರಣೆ ನೀವು ಕೊಟ್ಟಿದ್ದೀರಾ ಪ್ರಾರಂಭದಲ್ಲಿ ಹೇಳಿ. ಹೌದು. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ದೊಡ್ಡವಳ ಅಮ್ಮ ನಮ್ಮನ್ನು ಕಾಪಾಡ್ತಾಳೆ. ಭರವಸೆ ಇಡಿ, ವಿಶ್ವಾಸ ಇಡಿ, ಮುಂದುವರಿಯಿರಿ. ಯಕ್ಷಗಾನಂ ಗೆಲ್ಗೆ. ಗುಡ್ ಲಕ್. ಹಾಸ್ಯಗಾರರೇ, ನಮಸ್ತೆ. ಈ ವರ್ಷದ ತಿರುಗಾಟದ 108ನೇ ದೇವಿ ಮಹಾತ್ಮೆ, ಕೊನೆಯ ದೇವಿ ಮಹಾತ್ಮೆ. ಸೊ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಒಂದು ಹೇಳ್ತೀರಾ? ಒಳ್ಳೆಯ ತಿರುಗಾಟ, 7 ಮೇಳಗಳಲ್ಲಿ ವಿಶೇಷವಾಗಿ ದೇವಿ ಮಹಾತ್ಮೆ ಆಗುವಂಥದ್ದು. ಹೌದು, ಕರ್ಕೊಂಡು ಬಂದದ್ದು. ಹಾಗಾಗಿ ತಿರುಗಾಟದ ಒಳ್ಳೆಯ ರೀತಿಯಲ್ಲಿ ಆಗಿದೆ, ಸಮಸ್ಯೆ ಏನಿಲ್ಲ. ಈ ವರ್ಷದಲ್ಲಿ ನಿಮಗೊಂದು ಬಹಳ ಇಷ್ಟವಾದ ವೇಷ ಯಾವುದು? ನಮಗೆ ಪ್ರಸಂಗದಲ್ಲಿ ಇಷ್ಟವಾಗುತ್ತೆ, ಎಲ್ಲವೂ ಇಷ್ಟಪಟ್ಟೇ ಮಾಡುವವರು ನಾವು. ಹಾಗಾಗಿ ಅದು ಇಷ್ಟ ಇಲ್ಲ. ನಿಮಗೆ ಈ ವರ್ಷ ತಿರುಗಾಟದ ಒಂದು ನಮ್ಮ ನೆನಪುಳಿಯುವಂಥ ಆಟ ಯಾವುದು? ವರ್ಷ ಪ್ರತಿ ತಿರುಗಾಟ ಅಲ್ವಾ, ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷ ತಿರುಗಾಟ ಆಗಿದೆ. ನೆಮ್ಮದಿ ಉಂಟು, ಯಾವ ಸಮಸ್ಯೆ ಇಲ್ಲ. ನಮಗೆ ಎಲ್ಲರಿಗೊಂದು ಒಂದು ಮನಸ್ಸಿನಲ್ಲಿ ಉಳಿಯುವಂಥ ಆಟದಿಂದ ಕೊಪ್ಪದ ಆಟ. ಸೊ ಅದೊಂದು ವಿಶೇಷವಾದ ಆಟ. ನಮಗೆ ದೂರ ಆದರೂ ಕೂಡ ನಮಗೆ ಮೋಸ ಅಂತಾಗಿಲ್ಲ. ಅಂದರೆ ಸಭೆಯವರೆಲ್ಲ ಒಂದು ಪಿನ್ ಡ್ರಾಪ್ ಸೈಲೆನ್ಸಲ್ಲೆಲ್ಲ ಕೇಳಿದ್ದು, ಆಟವನ್ನು ನೋಡಿದ್ದು ಒಳ್ಳೆ ರೀತಿಯ ಅದು ಅನುಭವ. ಸರಿ, ಆಟ ಆಡಿಸುವವರು ಭಾಳ ಕಷ್ಟದಲ್ಲಿದ್ದರೂ ಕೂಡ ನಮಗೊಂದು ಭಾಳ ನಿರೀಕ್ಷೆ ಇತ್ತು, ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ. ಯಾಕಂದರೆ ಮಳೆಯ ಸಂದರ್ಭ ಕೂಡ ಆದರೂ ಅವರ ಒಂದು ಭಕ್ತಿಯ ಪರಾಕಾಷ್ಠೆಗೆ ಒಂದು ಮಳೆಯೂ ಬರದೆ ನಿರೀಕ್ಷೆಗಿಂತ ಹೆಚ್ಚಿನ ಸಭೆ ಬಂದು ಆಟ ಭಾಳ ಒಳ್ಳೆಯದಾಗಿದೆ, ಚಂದಾಗಿದೆ. ಅದೊಂದು ನೆನಪು ಹೇಳುವಂಥದ್ದು. ಇಷ್ಟು ವರ್ಷದ ತಿರುಗಾಟದಲ್ಲಿ ನಿಮಗೆ ಈ ವರ್ಷ ತಿರುಗಾಟ ಖುಷಿ ಕೊಟ್ಟಿದ ಹೇಗೆ? ನಮಗೆ ತಿರುಗಾಟ ಪ್ರತಿ ವರ್ಷವೂ ಖುಷಿ ಕೊಡುವಂಥದ್ದು. ಈ ವರ್ಷ ಅಂತ ಸಮಸ್ಯೆ ಏನಿಲ್ಲ, ಹಾಗಾಗಿ ಸಮಸ್ಯೆಯನ್ನು ತಿರುಗಾಟ ಮಾಡಿದ್ರೆ ಅದೇ ಬಹಳ ಖುಷಿ ಅಲ್ವ ನಮಗೆ. ಸೊ ಈಗಿನ ಯುವ
ಕಲಾವಿದರಿಗೆ ನಿಮ್ಮ ಒಂದು ಕಿವಿ ಮಾತು? ಹೇಳೋದು ಅಂದರೆ ಯೂಟ್ಯೂಬ್ ಕಲಾವಿದರಾಗಬೇಡಿ. ಯಾಕಂದರೆ ಹಿರಿಯರಿಂದ ಏನು ಅನುಭವ ಉಂಟು ಅದನ್ನು ಪಡ್ಕೊಂಡು ಆನಂತರ ಪ್ರಸಂಗದ ನಡೆ, ಆಮೇಲೆ ರಂಗ ನಡೆ, ಆಮೇಲೆ ಪದ್ಯಗಳಿಗೆ ಹೇಳುವಂಥ ಅರ್ಥಗಳು ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಹೋಗಬೇಕು. ಹೋದರೆ ಒಂದು ವೃತ್ತಿಪರ ಕಲಾವಿದನಾಗಿ ನಿಲ್ಲಬಹುದು. ಮತ್ತು ವೃತ್ತಿಪರರ ಕಲಾವಿದರ ಆ ಮಟ್ಟ ಸಮಾನವಾಗಿ ನಿಂತು ದ್ವೇಷ ಮಾಡಬಹುದು. ಹಾಗಾಗಿ ಆದಷ್ಟು ಓದಬೇಕು, ಹೌದು, ಬರೆದು ಅಭ್ಯಾಸ ಮಾಡಬೇಕು. ನಾವು ಕೂಡ ಹಾಗೆ ಎಳವೆಯಲ್ಲಿ ಹಿರಿಯ ಕಲಾವಿದರಿಂದ ಬೇಕಾದಷ್ಟು ಏನುಂಟು ಅದನ್ನೆಲ್ಲ ಬರೆದು ಅದನ್ನು ಬಾಯಿಪಾಠ ಮಾಡಿಕೊಂಡು ರಂಗದಲ್ಲಿ ಒಪ್ಪಿಸಿ ಬರ್ತಾ ಇದ್ದೇವೆ. ಹಾಗೆ ಕಲಾವಿದರಾಗಿ ಬಂದ ಕಾರಣ ಇವತ್ತೊಂದು ಜಾಗದಲ್ಲಿ ಇದ್ದೇವೆ. ಮತ್ತು ಅದನ್ನು ಎಲ್ಲರೂ ಅಳವಡಿಸಿಕೊಳ್ಬೇಕು. ಹಿರಿಯ ಕಲಾವಿದರಂತೂ ಬೇಕೇ ಬೇಕು. ಒಂದು ಯೂಟ್ಯೂಬಲ್ಲಿ ಬಂದಂಥ ಒಂದು ವೇಷವನ್ನು ಮಾಡಿಕೊಂಡು ಹೋಗಿ ಅಲ್ಲ, ಅದರ ಬದಲಿಗೆ ಹಿರಿಯ ಕಲಾವಿದರ ಏನು ಉಂಟು ಅನುಭವ ಏನು ಅದನ್ನು ಪಡ್ಕೊಳ್ಳಿ, ಅನುಭವಿಸಿ ರಂಗದಲ್ಲಿ ಪ್ರದರ್ಶಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಆಸೆಗಾರರೇ. ಈಗ ನಮ್ಮೊಟ್ಟಿಗಿದ್ದಾರೆ ಬೆಳುವಾಯಿ ದೇವಾನಂದ ಭಟ್ರು. ಇವರು ಬೇಸಿಕಲಿ ಪ್ರೊಫೆಷ್ನಲ್ ಆಗಿ ಫೋಟೋಗ್ರಾಫರ್. ಸೊ ಈಗ ಯಕ್ಷಗಾನ ಕಲಾವಿದರು ಕೂಡ ಹೌದು. ಸೊ ನೀವು ಅವತ್ತೊಂದು 3 ದಿವಸ ನಮಗೆ ಶಿಬಿರ ಇರುವಾಗ ಒಂದು ಮಾತು ಹೇಳಿದೆ, ನಾನು ಅಮ್ಮನ ಸೇವೆ ಮಾಡಲಿಕ್ಕೆ ಈ ವರ್ಷ ಇದ್ದೇನೆ ಅಂತ. ಸೊ ನಿಮ್ಮದಿದು ಪ್ರಥಮ ಸೇವೆ. ಸೊ ಈ ವರ್ಷದ ಹಾಗೂ 108ನೇ ದೇವಿ ಮಹಾತ್ಮೆ. ಸೊ ನಿಮಗೆ ಈ ವರ್ಷ ಮೇಳ ತಿರುಗಾಟ ಹೇಗಾಯಿತು? ಕಟೀಲು ಅಮ್ಮನ ಒಂದು ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ಹಿಮ್ಮೇಳ ಕಲಾವಿದನಾಗಿ ಕಟೀಲು ಮೇಳಕ್ಕೆ ಸೇರಿದ್ದೇನೆ. 1 ವರ್ಷ ನವೆಂಬರ್ 16ರಿಂದ ನಾಳ್ದಿಗೆ ಮೇ 26ರವರೆಗೆ 1 ವರ್ಷ ತಿರುಗಾಟ ಹೇಳಿದರೆ 6 ತಿಂಗಳು. ಇದು ಭಾಳ ಸುಗಮವಾಗಿ ಸುಸಾಂಗವಾಗಿ ಎಲ್ಲ ಕಲಾವಿದರ ಒಂದು ಒಳ್ಳೆಯ ರೀತಿಯ ಒಡನಾಟದೊಂದಿಗೆ ಸಂಪನ್ನಗೊಂಡಿದೆ ಎನ್ನುವಂಥ ಸಂತೋಷದಲ್ಲಿ ನಾನಿದ್ದೇನೆ. ಈ ವರ್ಷದ ತಿರುಗಾಟದಲ್ಲಿ ಕಟೀಲು ಮೇಳದ ತಿರುಗಾಟದಲ್ಲಿ ಹಿಮ್ಮೇಳ ಕಲಾವಿದನಾಗಿ, ಹಿಮ್ಮೇಳದ ಭಾಗವತರಾದಿಯಾಗಿ ಮುಮ್ಮೇಳದ ಎಲ್ಲ ಕಲಾವಿದರು ಕೂಡ ಉತ್ತಮ ಸಹಕಾರವನ್ನು ನೀಡಿ ಕೆಲವು ರಂಗ ನಡೆಗಳನ್ನೆಲ್ಲ ಒಬ್ರಿಗೊಬ್ಬರು ಹಂಚಿಕೊಂಡು ಪ್ರದರ್ಶನ ಉತ್ತಮವಾಗಿ ಪಡಿಮಾಡುವಲ್ಲಿ ನಾವೆಲ್ಲ ಒಬ್ರಿಗೊಬ್ಬರು ಒಮ್ಮತದಿಂದ ಸಹಮತದಿಂದ ಒಂದೇ ಮನೆಯ ಮಂದಿ ಹಾಗೆ ಸಹಕರಿಸಿದ್ದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ಕಲೆಯೊಂದು ಸಾಕಾರಗೊಳ್ಳುವುದು ಕಲಾವಿದನ ಚತುರತೆಯ ನಡೆಯಿಂದ, ಭಾವಪರವಶತೆಯ ಮಾಧುರ್ಯದಿಂದ, ಸರ್ವ ಸಮರ್ಪಣಾ ಭಾವದ ಸಮ್ಮಿಳಿತದಿಂದ. ಅದು ಹೌದು ಅಂತೇಳಿ ಆದರೆ ಅದಕ್ಕೆ ಪೂರಕವಾಗಿ ಈ ಪ್ರಸ್ತುತ 2025-26ನೇ ತಿರುಗಾಟ, ಅದರಲ್ಲಿಯೂ ಕಟೀಲು 7 ಮೇಳ, 7 ಮೇಳದ ಎಲ್ಲ ಪ್ರದರ್ಶನಗಳು, ಅದರಲ್ಲಿರುವಂಥ ಎಲ್ಲ ಕಲಾವಿದರುಗಳು ಭಾಳ ಸಹಮತದಿಂದ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಪಡಿಮಾಡುವಂತೆ ಸಹಕರಿಸಿದ್ದು ನಮಗೆಲ್ಲ ಸಂತೋಷದಾಯಕವಾದ ವಿಷಯ. ಅದಕ್ಕೆ ಮೂಲ ಕಾರಣ ಹೇಳಿದರೆ, ಕಟೀಲು ಮೇಳದ ಯಜಮಾನರಾದಂಥ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರವರು ಕಳೆದ ತಿರುಗಾಟದ ಆರಂಭದಲ್ಲಿ ಒಂದು 3 ದಿವಸದ ಒಂದು ಪುನರ್ಮನನ ಶಿಬಿರವನ್ನು ಆಯೋಜನೆ ಮಾಡಿ ಕಲಾವಿದರು ಯಾವ ರೀತಿ ಇರಬೇಕು, ಪ್ರದರ್ಶನ ಬೆಳೆಯುವಲ್ಲಿ ಕಲಾವಿದ ಬೆಳೆಯುವಲ್ಲಿ ಯಾವ ರೀತಿಯಲ್ಲಿ ಪೂರಕವಾಗಿರಬೇಕೆನ್ನುವುದರ ಒಂದು ಸ್ಥೂಲ ನೋಟವನ್ನು, ಸೂಕ್ಷ್ಮ ನೋಟವನ್ನು ನಮಗೆ ಆ 3 ದಿವಸಗಳಲ್ಲಿ ಕಲಾವಿದರಿಗೆ ಮನದಟ್ಟು ಮಾಡುವಂತೆ ಅದನ್ನು ವ್ಯವಸ್ಥೆಗೊಳಿಸಿದ್ದು. ಯಜಮಾನರಾದಂಥ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರಿ ಕೂಡ ಆ ಪುನರ್ಮನನ ಕಾರ್ಯಕ್ರಮವು ಒಂದು 50%, 50% ಅದು ಫಲಪ್ರದವಾಯಿತು ಅಂತ ಎನ್ನುವಂಥ ಸಮಾಧಾನದಲ್ಲಿದ್ದಾರೆ. ಇನ್ನು ಮುಂದಿನ ಈ ತಿರುಗಾಟದ ಕೊನೆಯ ಭಾಗದಲ್ಲಿ ಕೂಡ ಅಂಥ ಒಂದು ಶಿಬಿರವನ್ನು 3 ದಿವಸ ಬೇರೆ ಬೇರೆ ಬಗೆಗಳಲ್ಲಿ, ಅಂದರೆ ಹಿಮ್ಮೇಳ ಪ್ರಕಾರ ಇರ್ಬೋದು, ಮುಮ್ಮೇಳ ಪ್ರಕಾರ ಇರ್ಬೋದು, ಅಥವಾ ಪ್ರಸಂಗದಲ್ಲಿ ಬರುವಂಥ ಬೇರೆ ಬೇರೆ ಸನ್ನಿವೇಶಗಳು, ಪ್ರಸಂಗ ನಡೆಗಳನ್ನೆಲ್ಲ ಕಲಾವಿದರಿಗೆ ಮನದಟ್ಟಾಗುವಂತೆ ಇನ್ನು ಮತ್ತೆ ಹಿರಿಯ ಕಲಾವಿದರಿಂದ ಅದನ್ನು ಪಾಠ ಮಾಡಿಸಿದರೆ ಇನ್ನಷ್ಟು ಪ್ರಸಂಗದ ಬೆಳವಣಿಗೆಗೆ ಅಥವಾ ಪ್ರದರ್ಶನದ ಏನು ಮೇಲ್ಮಟ್ಟಕ್ಕೆ ಇರುವುದಕ್ಕೆ ಪೂರಕವಾದೀತು, ಪ್ರೇರಕವಾದೀತು ಅಂತ ಒಂದು ಆಶಯ ನನ್ನದು. ಅಂತೂ ಭಾಳ ಸಂತೋಷಗೊಂಡಿದ್ದೇನೆ. ಈಗ ಇವತ್ತಿಗೆ 108 ದೇವಿ ಮಹಾತ್ಮೆ. ಸೊ ನಿಮ್ಮ ಮೊದಲ ದೇವಿ ಮಹಾತ್ಮೆಗೂ ಈಗಿನ ದೇವಿ ಮಹಾತ್ಮೆಗೂ ನಿಮಗೆ ವ್ಯತ್ಯಾಸ ಕಾಣ್ತಾ ಉಂಟಾ? ಮೊದಲ ದೇವಿ ಮಹಾತ್ಮೆಯಲ್ಲಿ ಹಲವಾರು ಎಡವಟ್ಟುಗಳು, ಕೆಲವು ಅಂದರೆ ನನಗೆ ಮುಮ್ಮೇಳದ ಕೆಲವು ಕಲಾವಿದರುಗಳ ಮನೋಧರ್ಮ ಹೇಗೆ ರಂಗದಲ್ಲಿ ತಿಳಿಯದೆ ಸ್ವಲ್ಪ ಸಣ್ಣ ಪುಟ್ಟ ಎಡವಟ್ಟುಗಳು, ಅದನ್ನು ಮತ್ತೆ ನಾವು ಅದನ್ನು ಹೊಂದಾಣಿಕೆಯಲ್ಲಿ ಸರಿಪಡಿಸಿಕೊಂಡು ಈಗ ಕೊನೆಯ 108ನೇ ಪ್ರದರ್ಶನಕ್ಕಾಗುವಾಗ ಆ ಮುಮ್ಮೇಳದ ಕಲಾವಿದನ ಮನೋಧರ್ಮ ಏನೆನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ಅದಕ್ಕೆ ಬೇಕಾದಾಗೆ ಚೆಂಡೆ ಬಾರಿಸುವಂಥದ್ದೆಲ್ಲ ಮಾಡಿ ಅಂತೂ ಒಂದು ಒಳ್ಳೆಯ ರಸಪಾಕ ಮೂಡಿ ಬಂದಿದೆ ಅಂತ ಹೇಳೋ ಒಂದು ಖುಷಿ ಇದೆ. ಈಗ ಇಲ್ಲೆಲ್ಲ ಯುವ ಕಲಾವಿದರಿದ್ದಾರೆ, ಹಿರಿಯ ಕಲಾವಿದರಿದ್ದಾರೆ.
ಸೊ ಹಾಗಾಗಿ ನಿಮಗೆ ಇದು ಫಸ್ಟ್ ತಿರುಗಾಟ ಆದ್ದರಿಂದ ನಮ್ಮ ಮ್ಯಾನೇಜರ್ ಶಶಿಮಾಮ ಆಗಿರ್ಬೋದು, ನಮ್ಮ ಪೈಕಿ ಶಶಿಮಾಮ, ವಾದಿಯನ್ನ, ಗೋಖಲೆ ಅವರು, ಚಂದ್ರಮಂಡಲ, ಉಮೇಶ್ ಅನ್ನ, ಸೊ ಇವರೊಟ್ಟಿಗೆ ತಿರುಗಾಟ ಎಲ್ಲ ಹೇಗಾಗ್ತುಂಟು ನಮ್ಮ ಹೆಚ್ಚಿನ ಈ ಕಲಾವಿದರುಗಳೆಲ್ಲ ನನ್ನ ಒಡನಾಟದ ಕಲಾವಿದರೆ. ಸಾಮಾನ್ಯ ಒಂದು 35-36 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಇದ್ದೇನೆ ನಾನು. ತಿರುಗಾಟ ಹಿಮ್ಮೇಳದಲ್ಲಿ ನನಗೆ ಕಟೀಲು ಮೇಳದಲ್ಲಿ ಮೊದಲಾಗಿದ್ದರೂ ಕೂಡ ಮುಮ್ಮೇಳ ಕಲಾವಿದನಾಗಿ ಸಾಮಾನ್ಯ ಒಂದು 1985, 86ರಿಂದ 89 ಒಂದು 5-6 ವರ್ಷ ತಿರುಗಾಟ ನಾನು ಮುಮ್ಮೇಳ ಕಲಾವಿದನಾಗಿ ವೇಷಧಾರಿಯಾಗಿ ಬೇರೆ ಬೇರೆ ಮೇಳಗಳಲ್ಲಿ, ತಳಕಳೆ ಮೇಳ ಇರ್ಬೋದು, ಅರವೆ ಮೇಳ ಇರ್ಬೋದು, ಕಾಸರಗೋಡು ಮಲ್ಲ ಮೇಳದಿರ್ಬೋದು, ಅಥವಾ ಕೊಬ್ಬಣೂರು ಶ್ರೀಧರ ಇರುವಂಥ ಹಂತಕ್ಕೆ ಮಾಡಿದ ಬೇಜಾರು ಮೇಳದಲ್ಲೆಲ್ಲ ತಿರುಗಾಟ ಮಾಡಿದ್ದೇನೆ ನಾನು. ಅಂದರೆ ಹಿಮ್ಮೇಳದ ಕಲಾವಿದನಾಗಿ ರಂಗದಲ್ಲಿ ತಿರುಗಾಟ ಈ ಸಲ ನನ್ನೊಂದು ಹೊಸ ಅನುಭವ ನನಗೆ. ಎಲ್ಲ ಕಲಾವಿದರ ಒಡನಾಟ ಮೊದಲೇ ಇದ್ದದ್ರಿಂದ, ಅಥವಾ ನಾವು ಯಕ್ಷದೇವ ಮಿತ್ರ ಕಲಾಮಂಡಳಿ ಎನ್ನುವಂಥ ಸಂಸ್ಥೆಯಿಂದ ಪ್ರತಿ ವರ್ಷ ಕೂಡ ಒಂದು 2-3 ದಿವಸದ ಕಾರ್ಯಕ್ರಮಗಳನ್ನೆಲ್ಲ ಸಾಧಾರಣ 29 ವರ್ಷಗಳಿಂದ 28 ವರ್ಷಗಳಿಂದ ಆಯೋಜನೆ ಮಾಡಿಕೊಂಡು ಬಂದದ್ರಿಂದ ಈ ಎಲ್ಲ ಕಲಾವಿದರ ಒಡನಾಟ ಮೊದಲೇ ಇದ್ದದ್ರಿಂದ ಕಲಾವಿದರು ಏನು ನನ್ನ ಪಾಲಿಗೆ ಹೊಸ್ತಲ್ಲ. ಆದ್ದರಿಂದ ಹೊಂದಾಣಿಕೆಯಲ್ಲಿ ಒಳ್ಳೆಯ ರೀತಿಯ ತಿರುಗಾಟ ನಡೆಯುತ್ತೆ. ಸೊ ನನ್ನ ಕ್ವಶನ್ ಕೇಳಿ ಓಕೆ, ಏಟಿಂಗ್ ಮಲ್ ಬರೋದಾ? ಏಟಿಂಗ್ ಮಲ್ ಫೈನಲಿ ಯುವ ಕಲಾವಿದರಿಗೊಂದು ಕಿವಿ ಮಾತು. ಯುವ ಕಲಾವಿದರು ಬೆಳಿಬೇಕು ಅಂತ, ಹಾಗೆ ಅಂತ ಕೇಳಿದರೆ ಅವರಿಗೆ ಅವರ ಅಂತಸ್ವತ್ವದ ಒಂದು ಏನು ಪ್ರೇರಣೆಯಿಂದಲೇ ಬರಬೇಕು, ಓದಬೇಕು ಅಥವಾ ಹಿರಿಯ ಕಲಾವಿದರನ್ನು ಅನುಸರಿಸಬೇಕು. ಹಾಗೆ ಅನುಕರಣೆ ಮಾಡೋದಲ್ಲ, ಅನುಸರಿಸುವುದು ಹಾಗೆ ಅಂತ ಅವರ ಒಳ್ಳೆಯ ವಿಚಾರಗಳನ್ನೆಲ್ಲ ಒಂದು ಹಿರಿಯ ಕಲಾವಿದರು ರಂಗದಲ್ಲಿ ಏನಾದರೂ ಹೊಸ ವಿಷಯಗಳನ್ನು ಹಾಕಿದಾಗ, ಪದ್ಯಕ್ಕೆ ಸಂಬಂಧಪಟ್ಟು ಏನೋ ಒಂದು ವಿಚಾರಗಳನ್ನು ಹಾಕಿದಾಗ ಅದನ್ನು ಈಚೆಗೆ ಬಂದು ಒಂದು ನೋಟು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳುವಂಥದ್ದು. ಆ ಪದ್ಯಕ್ಕೆ ಆ ಸನ್ನಿವೇಶದ ಆ ಪದ್ಯಕ್ಕೆ ಈ ಅರ್ಥವನ್ನು, ಈ ವಾಕ್ಯವನ್ನು ಇಂಥ ಕಲಾವಿದರು ಹೇಳ್ತಾ ಇದ್ದರು, ಅದನ್ನು ಮುಂದೆ ನನ್ನ ಮುಂದಿನ ಭವಿಷ್ಯದಲ್ಲಿ ಅಂಥ ಪಾತ್ರ ಬರುವಾಗ ನಾವು ಕೂಡ ಅದನ್ನು ಅಳವಡಿಸ್ಬೋದು. ಆ ವಾಕ್ಯವನ್ನು ಹೇಳುವಾಗೆ ಅದನ್ನು ಬರೆದಿಟ್ಕೊಂಡು ಆಗಾಗ ಅದನ್ನು ಓದುತ್ತಾ ಮೆಲುಕು ಹಾಕುತ್ತಾ ತಾನು ಬೆಳೀಲಿಕ್ಕೆ ಆ ಹಪಾಪಿಕೆ ಬೇಕು. ಪ್ರಯತ್ನದಿಂದ ಖಂಡಿತವಾಗಿಯೂ ಬೆಳೆಯುವಂಥ ಸಾಧ್ಯತೆ ಇದೆ. ಮತ್ತು ಆದಷ್ಟು ಪ್ರಯತ್ನಶೀಲರಾಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಇನ್ನು 2 ದಿವಸ ಇರೋದು ಸೇವೆಗೆ, ಸೊ ಹಾಗಾಗಿ ಇನ್ನೊಂದು ಮಿಸ್ ಮಾಡ್ತಾ ಇದ್ದೀರಾ ಈಗಲೇ? ಹೌದೌದು. ನಾಳ್ದು ಮೇ 26 ಸಂಜೆ ಒಂದು ಕಳೆದ್ರೆ, ಹೌದು, ಮತ್ತು 27ರ ನಂತರ ನಾವು ತುಂಬ ಎಲ್ಲ ಕಲಾವಿದರು, ಈ ಒಡನಾಡಿ ಕಲಾವಿದರುಗಳನ್ನೆಲ್ಲ ನಾವು ಮಿಸ್ ಮಾಡ್ತೇವೆ. ಅಂದರೆ ಸಂಜೆ ಇನ್ನು 6 ಗಂಟೆ ಆಗುವ ಚೌಕಿ ಪೂಜೆ ಆಗುವ ನಾವು ಎಲ್ಲರನ್ನು ಕೂಡ ಎಣಿಸಿಕೊಳ್ಳುವಂಥ ಒಂದು ಸಂದಿಗ್ಧತೆ, ಒಂದು ಥರದ ದುಗುಡ, ಬೇಸರ, ದುಮ್ಮಾನಗಳೆಲ್ಲ ನಮಗೆ ಖಂಡಿತ ಬಂದೇ ಬರ್ತದೆ. ಅದನ್ನು ಯಾವ ರೀತಿಯಲ್ಲಿ ಇನ್ನು ಮುಂದಿನ 6 ತಿಂಗಳಲ್ಲಿ ಪರಿಹರಿಸ್ಕೊಳ್ಳೋದು ಅಂತ. ನಾನು ಸಾಮಾನ್ಯ 1 ವರ್ಷದ ತಿರುಗಾಟಕ್ಕೆ ಅಂತ ಮೇಳಕ್ಕೆ ಬಂದವ. ಸಾಮಾನ್ಯ 1 ವರ್ಷ ತಿರುಗಾಟ ಮಾಡಿ ಒಂದು ಅನುಭವಕ್ಕೆ ಬರುವ, ದೇವರ ಸೇವೆ ಮಾಡುವ, ಕಟೀಲ್ ತಾಯಿಯ ಭ್ರಮರಾಂಬೆಯ ಒಂದು ಸೇವೆ ಮಾಡುವ ಅಂತ. ಆದರೆ ಬರುವ ವರ್ಷ ಕೂಡ ತಿರುಗಾಟ ಮಾಡಬೇಕೆನ್ನುವಂಥ ಒಂದು ಉತ್ಸಾಹ ನನ್ನಲ್ಲಿ. ಯಾಕೆ ಹೇಳಿದ್ರೆ ಈ ಕಲಾವಿದರುಗಳನ್ನೆಲ್ಲ ನಾವು ಮಿಸ್ ಮಾಡಿಕೊಳ್ತೇವೆ ಅಂತ. ಹಾಗೆ ಆಗ್ತದೆ ಅಂತ ಮತ್ತೆ ಆ ತಾಯಿಗೆ ಬಿಟ್ಟ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು 5 ನಿಮಿಷದ ಮಾತಿಗೆ ನಮಗೆ ತುಂಬ ಸಂತೋಷ ಆಗಿದೆ. ನಮಸ್ತೆ ಗಣೇಶ್ ಅಣ್ಣ. ನಮಸ್ತೆ. ಇವರು ಚಂದ್ರಮಂಡಲ ಗಣೇಶ್ ಅಣ್ಣ ಅಂತ ಹೇಳಿ ಕಟೀಲಿನ ಆಸುಪಾಸಿನವರೇ, ಉಲ್ಲಂಜೆಯವರು. ಸೊ ಹಾಗಾಗಿ ಗಣೇಶನ ಇವತ್ತು ನಮ್ಮ ತಿರುಗಾಟದ ಕೊನೆಯ ದೇವಿ ಮಹಾತ್ಮೆ, 108ನೇ ದೇವಿ ಮಹಾತ್ಮೆ. 108ಕ್ಕೆ ಒಂದು ಸಪ್ರೇಟ್ ಒಂದು ಅರ್ಥ ಅಂತ ಇದೆ. ಸೊ ಹಾಗಾಗಿ ನಿಮಗೆ ಹೇಗಾಗ್ತುಂಟು ಇವತ್ತಿನ ದೇವಿ ಮಹಾತ್ಮೆ? ನಾವು 108 ದೇವತೆಗಳು ಮಾಡಿದೆವು, ಸಂತೋಷ ವಿಚಾರ. ಹೌದು, ಒಂದು ಹೆಗ್ಗಳಿಕೆ. ಹೌದು. ಇನ್ನು 2 ದಿವಸ ಇರುವುದು ಸೇವೆಗೆ. ಹೌದು, ತುಂಬ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ನಾವು ಎಂಥ ವೈಯಕ್ತಿಕವಾದಂತಹ ಒಂದು ನೋವಿದ್ದರೂ ಕೂಡ ಚೌಕಿಯೊಳಗೆ ಬರುವಾಗ ನಾವು ಬೇರೆ ಲೋಕಕ್ಕೆ ಹೌದು. ತುಂಬ ಸಂತೋಷ ಇದೆ. ಆಡಿಸುವವರು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ಆದರನ್ನು ನೋಡಿದ್ದಾರೆ. ಮತ್ತು ನಮ್ಮ ಸೆಷನ್ನ ಹೊಸ ಮ್ಯಾನೇಜ್ಮೆಂಟ್ ಆದರೂ ಕೂಡ ತುಂಬ ಪರ್ಫೆಕ್ಟ್ ಆಗಿ 100ಕ್ಕೆ 100 ಒಂದು ತುಂಬ ನೆಮ್ಮದಿಯನ್ನು ಕೊಟ್ಟಿದ್ದಾನೆ ಈ ತಿರುಗಾಟ ನೆಮ್ಮದಿ. ಕಟೀಲಿನ ಮೇಳದಲ್ಲಿ ವೇಷ ಮಾಡುವುದು ಒಂದು ಭಾಗ್ಯ. ಆಟ ನೋಡುವವರಿಗೆ ಹೇಗೆ ಕಟೀಲಿನ ಮೇಳದ ಆಟ ನೋಡುವುದೊಂದು ಭಾಗ್ಯ ಅಂತ ಎನಿಸ್ತಾರೆ, ಹಾಗೆ ನಮಗೂ ಅಷ್ಟೇ, ನಮಗೊಂದು ಹೆಮ್ಮೆ ಆಗ್ತದೆ. ನಾವು ಕಟೀಲು ಮೇಳದ ಕಲಾವಿದ ಪ್ರೀತಿಯಿಂದ ಶಶಿಮಾಮುಂದ ಚೌಕಿಯಲ್ಲಿ ಕರೆಯುವುದೇ ಆಯಿತು. ನಮಗೆ ಈ ವರ್ಷ ಅದೊಂದು ಮಿಸ್ ಮಾಡ್ತೇವೆ ನಾವು. ಹೌದೌದು. ಆಮೇಲೆ ಇವತ್ತು 108ನೇ ದೇವಿ ಮಹಾತ್ಮೆ ಆದ್ದರಿಂದ ಮೊದಲಿನ ದೇವಿ ಮಹಾತ್ಮೆಗೂ ಇವತ್ತಿನ ದೇವಿ ಮಹಾತ್ಮೆಗೂ ನಿಮಗೇನಾದರೂ ವ್ಯತ್ಯಾಸ ಕಾಣ್ತಾ ಉಂಟಾ? ಅಲ್ಲ, ವ್ಯತ್ಯಾಸ ದೇವಿ ಮಹಾತ್ಮೆ ಖಾತೆ. ಇವತ್ತೊಂದು ಕೊನೆಯ ದಿವಸ ಅಲ್ಲ, ಒಂದು ಇವತ್ತಿಗೆ ದೇವರ ಮತ್ತೆ ಮುಗಿಯಿತು ನಮ್ಮದು. ನಮಗೆ ದೇವಿ ಮಹಾತ್ಮೆ ಸರಿಯಾಗಿ ಪ್ರಸಂಗ ಬರುವಾಗ ಒಂಥರ ಕೋಪ ಬರೋದುಂಟು, ಒಂಥರ ಇದೇ ಪ್ರಸಂಗ ಬೇರೆ ಪ್ರಸಂಗ ಎಲ್ಲ ಸಿಗಲಿಲ್ಲ ಒಳ್ಳೇದಾಗ್ತಿತ್ತು ಅಂತ ಆಗ್ತದೆ. ಆದರೆ
ಅದು ವೇಷ ಮಾಡಿದ ಬಳಿಕ ನಮಗೆ ಗೊತ್ತಾಗೋದಿಲ್ಲ. ಈಗ ನಮಗೂ ಅಷ್ಟೇ ಒಂದು ಅದು ಚೌಕಿಗೆ ಬರುವವರೆಗೆ ಮಾತ್ರ, ಇವತ್ತು ಕೂಡ ಅದೇ ಮಾತ್ರ. ಆದರೆ ಬಂದ ಬಳಿಕ ಅದರೊಂದು ಪವಾಡವೇ ಬೇರೆ. ಇದರ ಇಷ್ಟು ನಮ್ಮ ಆಟ ಎಲ್ಲ ಆಯಿತು. ನಿಮಗೆ ನೆನಪುಳಿಯುವಂಥ ಒಂದು ಆಟ ಯಾವುದು? ನನಗೆ ನೆನಪುಳಿಯುವಂಥ ಆಟ ಒಂದು ನಿನ್ನೆ ಆದೊಂದು ಕದ್ರಿದು ಮತ್ತು ನಮ್ಮ BC ರೋಡಲ್ಲಿ ಮತ್ತೊಂದು ಕೊಪ್ಪದ ನಾವು ಕೊಪ್ಪಕ್ಕೆ ದೇವಮಾತ್ಮೆಗೆ ಹೋಗಿದೆ ಅಲ್ವಾ, ಅಲ್ಲಿ ಆದೊಂದು ಒಂದು ಟೂರಿಗೆ ಹೋದಾಗೆ ಒಂದು ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ. ಗೋಖಲೆ ಅವರು ಹೇಳಿದ್ರು ಅಂತ ಪಿನ್ ಡ್ರಾಪ್ ಸೈಲೆನ್ಸ್ ಇರುವ ಆಟನ ನಿಜವಾಗಿ ನಾವು ಬಹಳ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸೈಲೆನ್ಸಿನಲ್ಲಿ ಒಂದು ಪ್ರೇಕ್ಷಕರನ್ನೆಲ್ಲ ನೋಡಿದ್ದು ಭಕ್ತಿಪೂರ್ವಕವಾಗಿ ನೋಡಿದ್ದಾರೆ. ಹಾಗೆ ಎಲ್ಲರೂ ದೇವಮಾತ್ಮೆ ಮಾಡಿಸುವವರು ಎಲ್ಲರೂ ತುಂಬ ಆಸೆಯಿಂದ ತಮ್ಮ ತಾಯಿಯ ಸೇವೆಯನ್ನು ಮಾಡುವಲ್ಲಿ ಏನು ಕೊರತೆ ಆಗಬಾರದೆಂಬಂಥ ದೃಷ್ಟಿಯಿಂದ ಎಲ್ಲರೂ ಮುತುವರ್ಜಿ ವಹಿಸಿಕೊಂಡಿದ್ದಾರೆ. ನಮಗೂ ಸಂತೋಷ ಆಗಿದೆ. ನಮಗೊಂದು ಲಾಂಗ್ ಹೋಗುವಾಗ ಒಂದು ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿ ಅದೊಂದು ಖುಷಿ. ಅಲ್ಲಿ ಮಠ, ಹೌದು, ಮಠಕ್ಕೆಲ್ಲ ತುಂಬಾ ಮನಸ್ಸಿಗೆ ಅಲ್ಲಿ ಆಸುಪಾಸಿನ ಜನರು ಕೂಡ ತುಂಬಾ ಒಳ್ಳೆದಿದ್ರು, ಆಟ ಮಾಡಿಸುವವರು ಅಂತೂ. ಹೌದು. ಸೊ ಹಾಗಾಗಿ ಈಗಿನ ಯುವ ಕಲಾವಿದರು, ನಿಮಗೆ ನೀವು ಓಪನ್ ಆಗಿ ಹೇಳ್ಬೋದು, ಯುವ ಕಲಾವಿದರಿಗೆ ನಿಮ್ಮ ಕಿವಿ ಮಾತು. ಚೌಕಿಯಲ್ಲಿ ಆದಷ್ಟು ಶಿಸ್ತನ್ನು ಪರಿಪಾಲಿಸಿಕೊಂಡು ಬರಬೇಕು. ಹಿರಿಯರನ್ನು ಗೌರವದಿಂದ, ಕಿರಿಯರನ್ನು ಪ್ರೀತಿಯಿಂದ ನೋಡುವಂಥ ಅಭ್ಯಾಸ ಅಲ್ಲ, ಜೀವನದಲ್ಲಿ ಇದು ರೂಢಿ ಆದರೆ ಇಲ್ಲಿ ಸಲ್ಲವ ಎಲ್ಲೂ ಸಲ್ತಾನೆ ಅಂತ ಹೇಳ್ತಾರೆ. ಹಾಗೆ ಒಂದು ವಿಶೇಷವಾಗಿ ನಾನು ಮಾಡೋ ಪಾತ್ರ ನನಗೆ ಪ್ರೀತಿಯೇ. ನಾನು ಯಾವ ಸಣ್ಣ ಪಾತ್ರ ಇದ್ರು ನನಗೆ ಅದು ಪ್ರೀತಿಪೂರ್ವಕ ಪಾತ್ರ. ನಾನು ಒಂದು ಪದ್ಯದ ವೇಷ, 2 ಪದ್ಯದ ವೇಷ ಅಂತ ಎಣಿಸುವುದಿಲ್ಲ. ನಿಮ್ಮನ್ನು ನೋಡಿದ್ದೇವೆ ಯಾಕಂತ ಹೇಳಿದ್ರೆ ನನಗೆ ಪಾತ್ರ ಮಾಡುವುದೆಂದು ಪ್ರೀತಿ. ಹಾಗೆ ಇಷ್ಟ ಅಂತ ಹೇಳಿದ್ರೆ ನನಗೆ ಗದ ಬರುವುದ ಕೌರವ ಇಷ್ಟ ಆಗಿದೆ, ಅರುಣಾಸುರ ಅಂತ ಇಷ್ಟವೇ ನನಗೆ, ಮತ್ತು ಸುಂದರ ರಾವಣ ಅದು ಇಷ್ಟವೇ. ನಾನು ಇಷ್ಟಪಡುವಂಥ ಪಾತ್ರ. ನನಗೆ ಯಾವ ಪಾತ್ರ ಇಷ್ಟ ಇಲ್ಲ ಅಂತ ಆಗುವುದೇ ಇಲ್ಲ. ಅಂದರೆ ಮತ್ತೊಂದು ನನ್ನ ಸ್ವಭಾವಕ್ಕೆ ಒಪ್ಪುವ ಪಾತ್ರ ಉಂಟು. ಈಗ ಧರ್ಮರಾಯಣ ಅಂತ ಪಾತ್ರ ನನ್ನಿಂದ ಆಗುವುದಿಲ್ಲ, ಕೃಷ್ಣನ ಅಂತ ಪಾತ್ರ ಫೇಮಸ್ ಹೋದವರು. ನಿಮಗೆ ಎಂತ ವೇಷ ಕೊಟ್ಟರೆ ನಿಮ್ಮ ಚುಟುಕು ಮಾತುಗಳಿಗೆ ತುಂಬ ಧನ್ಯವಾದಗಳು. ಬರುವ ವರ್ಷ ನೀವು ಒಟ್ಟಿಗೆ ತಿರುಗಾಟ ಮಾಡುವ. ತುಂಬ ಧನ್ಯವಾದಗಳು. ನಮಸ್ತೆ ಭಾಗವತ್ರೆ. ನಮಸ್ತೆ. ನಮ್ಮ 2ನೇ ಮೇಳದ ಮೇಯ್ನ್ ಪಿಲ್ಲರ್ ನೀವು. ಸೊ ಹಾಗಾಗಿ ಇವತ್ತು 108ನೇ ದೇವಿ ಮಾತ್ಮೆ, ಈ ವರ್ಷ ತಿರುಗಾಟದ ಕೊನೆಯ ದೇವಿ ಮಾತ್ಮೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ದೇವಿ ಮಹಾತ್ಮೆಗಳು ತುಂಬ ಚೆನ್ನಾಗಿ ಪ್ರದರ್ಶಿಸಲ್ಪಟ್ಟಿದೆ. ನಮ್ಮ ಮೇಳದ ಎಲ್ಲ ಕಲಾವಿದರು ಉತ್ತಮವಾಗಿ ಪ್ರದರ್ಶನಗಳನ್ನು ಯಶಸ್ವಿಗೊಳಿಸುವಲ್ಲಿ ತುಂಬ ಶ್ರಮ ವಹಿಸ್ತಾರೆ. ಯಾವ ಪ್ರಸಂಗವಾದರೂ ದೇವಿ ಮಹಾತ್ಮೆ ಅಂತೇಳಿ ಅಲ್ಲ, ಎಲ್ಲ ಪ್ರಸಂಗಗಳಲ್ಲೂ ಸಿದ್ಧರಾಗಿ ಬರ್ತಾರೆ. ಅದೊಂದು ತುಂಬ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ. ಈಗ ಶಿವಶಂಕರ ಬಲಿಪರು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಪ್ರೀತಿ. ಸೊ ಹಾಗಾಗಿ ಆ ಅಭಿಮಾನಿಗಳ ಬಗ್ಗೆ ನಿಮ್ಮದೊಂದು ಮಾತು. ಅಭಿಮಾನಿಗಳು ಈ ಕಡೆ ಪುತ್ತೂರು ಸೈಡಲ್ಲಿ ತುಂಬ ಜನ ಇದ್ದಾರೆ. ಹೌದು. ಇವತ್ತಿನ ಆಟದಲ್ಲೂ ತುಂಬ ಇದ್ದಾರೆ. ಇವತ್ತು ನಮಗೆ ನಿಮ್ಮ ಪದ್ಯ ಕೇಳಲಿಕ್ಕೆ ಅಂತೇಳಿಯೇ ಬಂದದ್ದು, ನಿಮ್ಮ 2ನೇ ಸೆಟ್ಟಿನ ಆಟ ನೋಡಬೇಕು ಅಂತೇಳಿಯೇ ಬಂದದ್ದು, ಒಳ್ಳೆಯ ಪ್ರದರ್ಶನ ಕೊಡುವ ತಂಡ ನಿಮ್ಮದು ಎಂಬ ಅಭಿಪ್ರಾಯಗಳನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಅವರ ಅಭಿಮಾನಕ್ಕೆ ನಾವು ಯಾವಾಗಲೂ ತೊಂದರೆ ಆಗದ ರೀತಿಯಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದೇವೆ. ಅದೇ ನಮಗೆ ಸಂತೋಷ. ಹೌದು. ಸೊ ಇಷ್ಟು ಆಟ ಆಯಿತು. ಈ ವರ್ಷದ ತಿರುಗಾಟದ 190 ಆಟ ಆಯಿತು. ಸೊ ನಿಮಗೆ ತುಂಬ ಇಷ್ಟ ಆದ ಒಂದು ಪ್ರೀತಿಪಾತ್ರವಾದ ಆಟ ಯಾವುದು? ದೇವಿ ಮಹಾತ್ಮೆಯಲ್ಲಿ ಒಂದು 2-3 ಪ್ರದರ್ಶನಗಳು ತುಂಬ ಖುಷಿ ಕೊಟ್ಟಿದೆ. ಒಂದು ಅಮ್ಟೂರಲ್ಲಿ ಆಗಿರುವಂತಹ ದೇವಿ ಮಹಾತ್ಮೆ, ಸನ್ಮಾನ ಎಲ್ಲ ಆಗಿತ್ತು. ಆ ದೇವಿ ಮಹಾತ್ಮೆ ಅತ್ಯದ್ಭುತವಾಗಿ ಪ್ರದರ್ಶನಗೊಂಡಿದೆ. ನಾನು ಕಪ್ಪು 4ರಲ್ಲಿ ಹಾಡಿದ್ದು ಸಾಧಾರಣ ಒಂದು 2ನೇ ಬಾರಿ ಅಂತಲೇ ದಿವಸ ತುಂಬ ವೈರಲ್ ಆಗಿತ್ತು. ಆಮೇಲೆ ಪುತ್ತೂರಲ್ಲಿ ಇನ್ನೊಂದು ಆಟ ಆಗಿತ್ತು. ಅದು ತುಂಬ ಪುತ್ತೂರಲ್ಲಿ ನಮ್ಮ ಒಳಗೆ ಸವಣೂರಿಗೆ ಹೋಗೋರು ಅಲ್ಲಿ ಒಂದು ಆಟ ಆಗಿದೆ. ಅದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಮಂಗಳೂರು ಸೈಡಲ್ಲಿ ಇದು ಅದು ತುಂಬ ಕೊಪ್ಪದ ಆಟ ಹೇಗೆ ಅಂತ ಅನಿಸ್ತದೆ? ಆ ಕೊಪ್ಪದ ಆಟ ಮತ್ತು ಆ ಸೇವಾಕರ್ತರ ಭಕ್ತಿಗೆ ಅದೊಂದು ನಾವು ಏನು ಹೇಳಲಿಕ್ಕೆ ಆ ಕರ್ತವ್ಯ ಸಿಗ್ತದೆ. ಯಾಕಂದರೆ ಎಲ್ಲ ಕಡೆಯಲ್ಲಿ ಮಳೆ ಬರ್ತಾ ಇದೆ. ಅಲ್ಲಿ ಆ ವಾತಾವರಣ ಇದ್ದರೂ
ಒಂದು ಹನಿ ಮಳೆ ಬಾರದೆ ಅವರ ಪ್ರದರ್ಶನ ಅಷ್ಟು ಚಂದವಾಗಿ ಆಗಿರುವುದು. ಅವರ ಭಕ್ತಿ ಹಾಗೆ. ದೇವರ ಅನುಗ್ರಹ ಅಂತೇಳಿ ಹೇಳ್ಬೇಕಾಗ್ತದೆ. ಸೊ ನಮ್ಮ ಮೇಳದಲ್ಲಿ ಈ ವರ್ಷ ತುಂಬ ಯುವ ಕಲಾವಿದರಿದ್ದಾರೆ. ನಮ್ಮ ಮೇಳಕ್ಕೆ 2ನೇ ಮೇಳಕ್ಕೆ ಹೊಸತ್ತು. ಈಗ ನಾನು ಸಣ್ಣದರಲ್ಲಿದ್ದೆ. ನಾನು ಫಸ್ಟು ವರ್ಷಗಳ 10 ವರ್ಷ 12 ವರ್ಷ ಬಳಿಕ ನಾನು 2ನೇ ಮೇಳಕ್ಕೆ ಬರೋದು. ನಮ್ಮ ಈ ಎಲ್ಲ ಯುವ ಕಲಾವಿದರ ಬಳಗಕ್ಕೆ ಒಂದು ನಿಮ್ಮ ಕಿವಿ ಮಾತು. ಯುವ ಕಲಾವಿದರು ಆದಷ್ಟು ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ಮುಂದೆ ಆ ಕಲಾವಿದರಿಗೆ ಬೇಡಿಕೆ ಹೆಚ್ಚಾಗ್ತದೆ. ಪಾತ್ರಗಳು ಯಾವುದನ್ನು ಕೂಡ ಮಾಡುವ ಸಾಮರ್ಥ್ಯ ಇದ್ದವರೇ ಇದರಲ್ಲಿ ಈಗಿನ ಯುವ ಕಲಾವಿದರು ಅದಕ್ಕೆ ಬೇಕಾಗಿ ತಯಾರಾಗಿಕೊಂಡು ಇತರರನ್ನು ಕೇಳಿಕೊಂಡು ಸಿದ್ಧರಾಗ್ತಾರೆ. ಅದು ತುಂಬ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ 2ನೇ ಮೇಳ ಆದಷ್ಟು ಬಲಿಪ ಪರಂಪರೆಗೆ ಒಂದು ಸೀಮಿತವಾದದ್ದು ಅಂತ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀರಾ. ಸೊ ಇದು ನಿಮಗೆ ಹೇಗಾಗ್ತಾ ಉಂಟು? ಅವತ್ತಿಂದ ಬಲಿಪ ಸೆಟ್ ಇದು ನಿಮಗೆ ಈಗ ನೀವು ಮೇಯ್ನ್ ಪಿಲ್ಲರ್ ಆಗಿದ್ದೀರಿ ಈ ಮೇಳಕ್ಕೆ. ನಿಮಗದು ಹೇಗೆ ಅನಿಸ್ತದೆ? ಅಂದರೆ ನನ್ನ ಮುತ್ತಜ್ಜನ ಕಾಲದಿಂದಲೇ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದವರೇ ಅವರು, ಆಮೇಲೆ ತಂದೆಯವರು, ಆಮೇಲೆ ತಮ್ಮ, ಚಿಕ್ಕಪ್ಪ, ಈಗ ನಾನು. ಅಂದರೆ ಆ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಅಭಿಮಾನಿಗಳ ಒತ್ತಡದಿಂದಾಗಿ ಈ ಮೇಳವನ್ನು ಸೇರುವ ಒಂದು ಅವಕಾಶವೂ ಸಿಕ್ಕಿತು. ಹಾಗೆ ಇದನ್ನೀಗ ಮುಂದುವರಿಸ್ತಾ ಇದ್ದೇನೆ. ಅದೇ ಸಂತೋಷ. ನಿಮಗೆ ಹಾಗಾದರೆ ಈ ವರ್ಷ ತಿರುಗಾಟ ತುಂಬ ಸಂತೋಷ ಆಗಿದೆ. ಎಲ್ಲ ಕಲಾವಿದರು ಯಾರು ಸಣ್ಣವರಿಂದ ಹಿಡಿದು ಹಿರಿಯವರವರೆಗೆ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ, ಹಿರಿಯ ಕಲಾವಿದರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಆಗಲಿಲ್ಲ. ಹಾಗಾಗಿ ಅದೊಂದು ತುಂಬ ನೆಮ್ಮದಿ, ಖುಷಿ, ಸಂತೋಷ ಎಲ್ಲವೂ ಆಗಿದೆ. ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ಯುವ ಕಲಾವಿದರಿಗೆ ಬೇಕು. ಖಂಡಿತ ಆಗಿದೆ. ತುಂಬ ಹೃದಯದ ಧನ್ಯವಾದಗಳು. ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಿ. ಎಲ್ಲ ಕಲಾವಿದರು ಒಳ್ಳೆಯದಾಗಬೇಕು, ಒಂದು ಹೆಸರು ತರಬೇಕು ಅಂತೇಳಿ ನನ್ನ ಒಂದು ಆಸೆ. ಇವರು ಶ್ರೀನಿವಾಸ ಸೋಮಯಾಜಿ ಅಂತ ಹೇಳಿ ಮೊದಲಗಾರೆ. ಈ ವರ್ಷದ ತಿರುಗಾಟದ 108ನೇ ದೇವಿ ಮಾತ್ಮೆ ಹಾಗೂ ಕೊನೆಯ ದೇವಿ ಮಾತ್ಮೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 108ನೇ ದೇವಿ ಮಾತ್ಮೆ ಅಂತ ಹೇಳಿದರೆ ನಮಗೆ ಒಂದು ಕೊನೆಯ ದೇವಿ ಮಾತ್ಮೆ ಅಂತ ಒಂದು ಭಾರಿ ಬೇಸರದ ಸಂಗತಿ. ಯಾಕೆಂತ ಹೇಳಿದರೆ ಈ ವರ್ಷದೊಂದು ತಿರುಗಾಟ ಭಾರಿ ಖುಷಿಯಲ್ಲಿ ನಡೆಯಿತು. 108ನೇ ದೇವಿ ಮಾತ್ಮೆ ಎಲ್ಲ ಮೇಳದ 100 ದೇವಿ ಮಾತ್ಮೆ ಆಗಲಿಲ್ಲ. ನಮ್ಮದೊಂದು ವಿಶೇಷ 108 ದೇವಿ ಮಾತ್ಮೆ ಆಗಿದೆ. ಹಾಗೆ ಬೇಸರ ಸಂಗತಿ ಅಂತ ಹೇಳಿದರೆ ಇನ್ನು ನಾಳೆ ಒಂದು ದಿವಸ ಉಂಟು ಸೇವೆಗೆ. ಅದರ ಸೇವೆ ಮುಗಿದ ಮೇಲೆ ನಾವು ಈ ಎಲ್ಲ ಕಲಾವಿದರು ಈ ಒಂದು ಜಾಗದಲ್ಲಿ, ಅಮ್ಮನ ಜಾಗದಲ್ಲಿ ಬಂದು ಎಲ್ಲ ಒಂದು ಸಂಜೆ ಹೊತ್ತಿಗೆ ಬಂದು ಒಂದು ಖುಷಿಯಲ್ಲಿ ಅಥವಾ ಒಂದು ಭಾರಿ ಒಂದು ಗಮ್ಮತ್ತಲ್ಲಿ ನಾವು ಒಂದು ಇಲ್ಲಿ ಸಮಯವನ್ನು ಕಳೀತೇವೆ. ಹಾಗೆ ಇನ್ನು ಮೇಳ ಮುಗಿದ ಮೇಲೆ ಆ ಒಂದು ನಮ್ಮ ಒಡನಾಟಗಳೆಲ್ಲ ಕಮ್ಮಿ ಆಗ್ತದೆ. ಒಡನಾಟ ಇರುವುದಿಲ್ಲ. ಆದಷ್ಟು ಹೆಚ್ಚಿನ ಕಲಾವಿದರು ನಮಗೆ ಯಾವಾಗಲೂ ಸಿಗುವುದಿಲ್ಲ, ಭಾರಿ ಅಪರೂಪದಲ್ಲಿ ಸಿಗೋದು. ಹಾಗಾಗಿ ಆ ಒಡನಾಟಗಳೆಲ್ಲ ಹೋಗ್ತದೆ. ಹಾಗೆ ದೇವಿ ಮಾತ್ಮೆಯೊಂದು ಪ್ರಧಾನ ಅಂತ ಹೇಳಿದರೆ ಅಮ್ಮನ ಸೇವೆ. ಈಗ ಸೇವಾಕರ್ತರೆಲ್ಲ ದೇವಿ ಮಾತ್ಮೆ ವಿಶೇಷವಾಗಿ ಆಡ್ಸೋದು ಹರಕೆಯ ಉದ್ದೇಶವಾಗಿ, ಹೆಚ್ಚಿನವರು ಹರಕೆಯ ಉದ್ದೇಶ. ಯಾವುದೋ ಒಂದು ಅವರ ಒಂದು ಸಂಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿ ಉದ್ದೇಶದಲ್ಲಿ ಅಮ್ಮನೆಲ್ಲ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಿರ್ತಾರೆ. ಅಂಥ ಸಂಕಷ್ಟಗಳನ್ನೆಲ್ಲ ಕಟೀಲು ತಾಯಿ ಪರಿಹಾರ ಮಾಡಿದ ಉದ್ದೇಶದಿಂದ ಎಲ್ಲ ಒಂದು ಸೇವಾರ್ಥವಾಗಿ ಎಲ್ಲ ದೇವಿ ಮಾತ್ಮೆ ಯಕ್ಷಗಾನವನ್ನು ಆಟಾಡಿಸ್ತಾರೆ. ಹಾಗೆ ಆ ಉದ್ದೇಶ ನಮ್ಮ 108ನೇ ದೇವಿ ಮಾತ್ಮೆ ಅಂತ ಹೇಳಿದರೆ ನಮಗೆ ಭಾರಿ ಖುಷಿ ಇವತ್ತು. ಹಾಗಾಗಿ ಕಟೀಲಮ್ಮ ಎಲ್ಲರಿಗೂ, ಎಲ್ಲ ಸಹ ಕಲಾವಿದರಿಗೂ ಭವಿಷ್ಯತ್ ಕಾಲಕ್ಕೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸರ್ವರಿಗೂ ವಂದನೆ. ನಮಸ್ತೆ ಪ್ರೇಮಣ್ಣ. ನಮ್ಮೊಟ್ಟಿಗೆ ಈಗ ಪ್ರೇಮರಾಜ್ ಕೊಯ್ಲ್ ಅವರಿದ್ದಾರೆ. ಸೊ ಇವತ್ತು 108ನೇ ದೇವಿ ಮಾತ್ಮೆ ಹಾಗೂ ಕೊನೆಯ ದೇವಿ ಮಾತ್ಮೆ ಈ ವರ್ಷ ತಿರುಗಾಟ. ಸೊ ನಿಮಗೆ ಹೇಗಾಗ್ತಾ ಉಂಟು? 108ನೇ ದೇವಿ ಮಾತ್ಮೆ, 108 ದೇವಿ ಮಾತ್ಮೆಯಲ್ಲಿ 108 ಚಂಡಾಸುರ ಕೂಡ ನಾನೇ ಮಾಡಿದ್ದು, ಅದು ವಿಶೇಷ. ಒಂದು ರಜೆ ಇಲ್ಲದೆ ಎಂತಲ್ಲ. ಮತ್ತೆ ಹೇಳುದಿದ್ರೆ ನಮ್ಮ ಕಷ್ಟದ ವೇಷವೇ ಹೌದು. ಸೆಕೆಗೆ ಎಲ್ಲ ಬಹಳ ಕಷ್ಟ. ಆದರೂ ಅಮ್ಮನ ಅನುಗ್ರಹದಿಂದ ಅದೆಲ್ಲ ಲೀಲಾಜಾಲವಾಗಿ ಆಗುತ್ತಾ ಉಂಟು. ಬಹಳ ಸಂತೋಷ. 108 ದೇವಿ ಮಾತ್ಮೆ ಅಂತ ಉಂಟು ನಮಗೀಗ. ಕಡಿಮೆ ಆದರೆ ಒಳ್ಳೆಯದು. ನೂತನ ಪ್ರಸಂಗಗಳೇ ಆದರೆ
ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೇವಾಕರ್ತರು ಜಾಸ್ತಿ ದೇವ ಮಹಾತ್ಮೆ ಆಡಿಸ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವಿ ಮಾತನ್ನ ಆಡಿಸ್ತಾರೆ, ಕೆಲವರೆಲ್ಲ ಮನಸ್ಸು ಮಾಡಬೇಕು. ಪ್ರತಿ ವರ್ಷ ಆಡಿಸುವವರು ದೇವಿ ಮಾತ್ಮೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಬೇರೆ ಪ್ರಸಂಗ ಆಡಿಸಿದರೆ ನಮಗೆಲ್ಲ ಪ್ರಸಂಗದ ಜ್ಞಾನ ಬರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಇಷ್ಟು ದೇವಿ ಮಹಾತ್ಮೆ ಆಯಿತು, ಇಷ್ಟು 190 ಆಟ ಏನಾಯಿತು, ನಿಮಗೆ ಬಹಳ ಪ್ರೀತಿ ಕೊಟ್ಟಂಥ ಒಂದು ನೆನಪುಳಿಯುವಂಥ ಒಂದು ಕ್ಯಾಂಪ್ ಯಾವುದು? ಉಳಿಯುವಂಥ ಕ್ಯಾಂಪ್ ಅಂತ ಹೇಳಿದರೆ ದೂರ ದೂರ ಹೋಗಿದ್ದೇವೆ ನಾವು, ಸುಬ್ರಹ್ಮಣ್ಯ, ಕೊಪ್ಪ, ಅಲ್ಲಿಗೆಲ್ಲ ಹೋಗಿದ್ದೇವೆ. ನೆನಪುಳಿಯುವ ಕ್ಯಾಂಪ್ ಎಲ್ಲ ಒಳ್ಳೆಯದೇ, ಎಲ್ಲಿಯೂ ಕೂಡ ತೊಂದರೆ ಆಗಲಿಲ್ಲ ಅಷ್ಟು ಹೇಳುದು. ನಿಮಗೆ ಈ ವರ್ಷ ಎಲ್ಲ ಹೊಸ ಹೊಸ ಕಲಾವಿದರು ಎರಡನೇ ಮೇಳಕ್ಕೆ, ನೀವು ಎರಡನೇ ಮೇಳದಲ್ಲಿ ತುಂಬ ವರ್ಷದಿಂದ ಇದ್ದೀರಾ. ಈ ಹೊಸ ಕಲಾವಿದರೊಂದಿಗೆ ನಿಮ್ಮ ಅನುಭವ ಹೇಗಿತ್ತು? ನಾನು ಬೇರೆ ಬೇರೆ ಮೇಳಕ್ಕೆ ಹೋಗದಿದ್ದರೂ ಕೂಡ ಇಲ್ಲಿ ಬೇರೆ ಬೇರೆ ಕಲಾವಿದರು ಬರ್ತಾರೆ. ಹೌದು, ಬೇರೆ ಬೇರೆ ಮೇಳದವರು ಈಗ 4ನೇ ಮೇಳದವರು 2ನೇ ಮೇಳಕ್ಕೆ ಬರ್ತಾರೆ, 3ನೇ ಮೇಳದವರು 2ನೇ ಮೇಳಕ್ಕೆ ಬರ್ತಾರೆ. ಆಗ ಎಲ್ಲರ ಸಂಗತಿ ಆಗ್ತದೆ ನಮಗೆ. ಎಲ್ಲರೂ ಒಂದು ರೀತಿ ಹೊಂದಾಣಿಕೆಯಲ್ಲಿ ಹೋಗ್ತಾರೆ, ಎಲ್ಲ ಕಲಾವಿದರು ಕೂಡ. ಹಿರಿಯ ಕಲಾವಿದರೆಲ್ಲ ಏನು ಕೇಳಿದರೂ ಕೂಡ ಅವರದ್ದು ಇಲ್ಲ ಗೊತ್ತಿಲ್ಲ ಅಂತ ಹೇಳುವುದಿಲ್ಲ, ಹೇಳಿಕೊಡ್ತಾರೆ. ಭಾಳ ಸಂತೋಷ. ಇನ್ನು ಸೇವೆಗೆ 2 ದಿವಸ ಇರೋದು, ನೀವು ಈ ವರ್ಷ ತಿರುಗಾಟವನ್ನು ಮಿಸ್ ಮಾಡ್ತೀರಾ ಹೇಗೆ? ಮಿಸ್ ಮಾಡೋದು ಅಂದರೆ ಅದೇ, ಎಷ್ಟಾದರೂ ಒಂದು ಇರ್ತದೆ ಅದು. ಇಷ್ಟು 6 ತಿಂಗಳು ಈಗ ಮೇಳದಲ್ಲಿದ್ದು, ಈಗ ಸಡನ್ಲಿ ಮೇಳ ಇಲ್ಲ ಅಂತ ಹೇಳುವಾಗ ನಮಗೊಂದು ಮನೆ ಇದ್ದ ಹಾಗಿತ್ತು. ಈಗ ಮನೆ ಇಲ್ಲ ಅಂತ ಹೇಳಿದರೆ ಹೇಗಾಗ್ತದೆ? ಅದೇ ಒಂದು ಫೀಲಿಂಗ್ ಬರ್ತದೆ, ನೆನಪಾಗ್ತದೆ. ಒಂದು 9 ಗಂಟೆ ಆಗುವಾಗ ನಾವು ಚೌಕಿಗೆ ಬರುವುದಿಲ್ಲ. ಇನ್ನು 6 ತಿಂಗಳು ಕಾಯಬೇಕು. 6 ತಿಂಗಳು ಕಾಯಬೇಕು. ಅದೇ ಕಾಯಬೇಕಾಗ್ತದೆ, ಅನಿವಾರ್ಯ, ಏನು ಮಾಡಲಿಕ್ಕಾಗೋದಿಲ್ಲ.